ಅಕ್ಷೋಹಿಣಿ ಸೇನೆ ನಾಶವಾಯಿತು ಅಂತ ಹೇಳ್ತಾರೆ. ಅವನ ಹೆಣ ಬಿದ್ದಿದ್ದರಿಂದಲೇ ಒಂದು ಅಕ್ಷೋಹಿಣಿ ಸೇನೆ ನಾಶ ಆಗಿದೆ ಲೆಕ್ಕ ಹಾಕಿ. ಅದನ್ನು ಸತ್ತವರಿಂದಲೂ ಮರಣ ಬರಬಹುದು, ಸತ್ತವರಿಂದ ಮರಣ ಬರಬಾರ್ದು, ಬದುಕಿರುವವರಿಂದ ಮರಣ ಬರಬಾರ್ದು. ಕಿನ್ನರರು, ಕಿಂಪುರುಷರು, ಉರಗಗಳು ಯಾವುದರಿಂದಲೂ ಕೂಡ ಬರಬಾರ್ದು. ಯಾವುದೇ ತಪಸ್ಸಿಗಳ ತಪಶಕ್ತಿ ಆಗಲಿ, ಯೋಗಿಗಳ ಯೋಗ ಶಕ್ತಿ ಆಗಲಿ ನನ್ನನ್ನು ಏನೂ ಮಾಡಬಾರ್ದು. ಅಷ್ಟದಿಕ್ಪಾಲಕರ ಎಲ್ಲ ಧರ್ಮಗಳು ಶಕ್ತಿಗಳು ನನಗೆ ಬರಬೇಕು, 3 ಲೋಕದಲ್ಲೂ ಕೂಡ ನಾನು ಏಕಚಕ್ರಾಧಿಪತಿಯಾಗಿ ಬರೀಬೇಕು ಅಂತ ಹೇಳಿದಾಗ, ತಾತೇಮೇ ದುರ್ಲಭ ಪುಂಸಾಂ, ಮಗು ಇದೆಲ್ಲರಿಗೂ ಇಂಥ ವರಗಳು ಕೂಡ ಪದ್ಧತಿ ಇಲ್ಲ, ನೀನು ಕಷ್ಟಪಟ್ಟು ತಪಸ್ಸು ಮಾಡಿದೆಯಾ ಆಗ್ಲಿಂದ್ರೆ ವರ ಕೊಟ್ಟು ಹೋಗ್ಬಿಟ್ಟು. ಮೊದಲೇ ದುಷ್ಟ, ಪಯಪ್ಪಾನಂ ಭುಜಂಗಾನಂ ಕೇವಲಂ ವಿಷವರ್ಧನಂ, ಹಾವುಗಳಿಗೆ ಹಾಲು ಎರೆದ್ರೆ ವಿಷ ಹೆಚ್ಚಾಗುತ್ತೆ ಹೊರತು ಇನ್ನೇನು ಆಗೋದಿಲ್ಲ. ದುಷ್ಟರಿಗೆ ವರ ಕೊಟ್ಟರೆ ಇನ್ನೂ ದುಷ್ಟತನ ಹೆಚ್ಚಾಗುತ್ತೆ. ಎಲ್ಲರನ್ನು ಕೂಡ ವಿಪರೀತವಾಗಿ ಗೂಳು ಹೋಗಿಕೊಂಡಿದ್ದಾನೆ, ದೌರ್ಜನ್ಯ ಎಸಗಲು ಆರಂಭಿಸಿದ್ದಾನೆ. ಇವನ ದೌರ್ಜನ್ಯಕ್ಕೆ ಬೆದರಿರತಕ್ಕಂಥ ಎಲ್ಲರೂ ಕೂಡ ಆ ಭಗವಂತನನ್ನೇ ಮರೆ ಹೊಕ್ಕಿದ್ದಾರೆ. ತೇಷಾಂ ಆವಿರಭೂದ್ವಾಣಿ ಅರೂಪ ಮೇಘ ನಿಸ್ವನ ಸನ್ನಾದಯಂತಿ ಕಕುಭಃ ಸಾಧೂನಾಂ ಅಭಯಂಕರಿ ಮಾ ಭೈಷ್ಟ ವಿಬುಧ ಶ್ರೇಷ್ಠಾ ಸರ್ವೇಷಾಂ ಭದ್ರಮಸ್ತುವಃ. ಆಗ ಭಗವಂತನ ಅಶರೀರವಾಣಿ ಅಭಯವಾಣಿ ಕೇಳಿಸಿದೆ. ದೇವತೆಗಳಿರ ಭಯಪಡಬೇಡಿ. ಜ್ಞಾತಮೇತಸ್ಯ ದೌರಾತ್ಮ್ಯಂ ದೈತೇಯಾವ ಸದಸ್ಯಯತ್. ಈ ದುಷ್ಟನಾಗಿರತಕ್ಕಂಥ ಹಿರಣ್ಯಕಶಿಪುವಿನ ದುಷ್ಟತನದ ಅರಿವು ನನಗಿದೆ, ಆದರೂ ಈಗ ನಾನು ಅವನು ಸಂಹಾರ ಮಾಡದ ಇಲ್ಲ. ಯಾಕಂದರೆ ಅವನ ಪಾಪದ ಕೂಡ ಕುಂಬಿಲ್ಲ. ಅವನ ಪಾಪದ ಕೂಡ ತುಂಬಲಿ. ಯಾವಾಗ ಪಾಪದ ಕೂಡ ತುಂಬುತ್ತದೆ ಅಂದರೆ, ತನ್ನ ಮಗನಾಗಿರತಕ್ಕಂಥ ಭಗವದ್ಭಕ್ತನಾಗಿರ್ತಕ್ಕಂಥ ಪ್ರಹ್ಲಾದನಿಗೆ ಇವನು ಯಾವಾಗ ದ್ರೋಹವನ್ನು ಎಸಗ್ತಾನೋ ಆಗ ಹನಿಷ್ಯೇಪಿ ವರೋರ್ಜಿತಂ, ಎಂಥ ವರಗಳಿಂದ ಇವನು ಬಲಿಷ್ಠನಾಗಿದ್ದರೂ ಕೂಡ ಇವನನ್ನು ನಾನು ಸಂಹಾರ ಮಾಡ್ತೇನೆ. ಕಾಲಸ್ತಾವತ್ ಪ್ರತೀಕ್ಷತಾಂ, ಕಾಲ ನಿರೀಕ್ಷಣೆ ಮಾಡಿ ಅಂತೇಳಿ ಆ ಭಗವಂತನ ವಾಣಿಯನ್ನು ಕೇಳಿ ಆ ದೈತ್ಯ ಸತ್ತೇ ಹೋದ ಅಂತ ಹೇಳಿ ಸಂಭ್ರಮದಿಂದ ದೇವತೆಗಳು ಸಜ್ಜನರೆಲ್ಲ ಸಂತೋಷಪಟ್ಟಿದ್ದಾರೆ. ತಸ್ಯ ದೈತ್ಯ ಪತೆ ಪುತ್ರಾಹ ಚತ್ವಾರ ಪರಮಾದ್ಭುತಾಃ ಪ್ರಹ್ಲಾದೋಭೂತ್ ಮಹಾಂತೇಶಾಂ ಗುಣೈರ್ ಮಹದುಪಾಸಕಃ. ಆ ದೈತ್ಯ ಸಾರ್ವಭೌಮನಾಗಿರ್ತಕ್ಕಂಥ ಹಿರಣ್ಯಕಶಿಪುವಿಗೆ 4 ಮಕ್ಕಳಿತ್ತರಂತೆ, ಪ್ರಹ್ಲಾದ, ಅನುಲ್ಲಾದ, ಲಾದ, ಸಂಲಾದ ಅಂತೇಳಿ. ಆ 4 ಜನ ಮಕ್ಕಳಲ್ಲಿ ಜ್ಯೇಷ್ಠ ಶ್ರೇಷ್ಠ ಪುತ್ರ ಯಾರು ಅಂತಂದುಬಿಟ್ರೆ ಪ್ರಹ್ಲಾದರಾಯರು. ಆ ಪ್ರಹ್ಲಾದರಾಯರ ಗುಣಗಳನ್ನು ವರ್ಣನೆ ಮಾಡ್ತಾರೆ. ಆ ಪ್ರಹ್ಲಾದರಾಯರ ಆ ಭಕ್ತಿಯ ವರ್ಣನೆ ನೋಡಿ ನಮ್ಮ ಕಣ್ಣಿನಿಂದ ಆನಂದ ಬಾಷ್ಪಗಳು ಉದುರೋದು ಗ್ಯಾರಂಟಿ. ನೋಡಿ, ಪ್ರಹ್ಲಾದೋಭೂತ್ ಮಹಾಂತೇಶಾಂ ಗುಣೈರ್ ಮಹದುಪಾಸಕ, ಯಾವತ್ತೂ ಕೂಡ ಗುಣಪರಿಪೂರ್ಣನಾದ ಭಗವಂತನನ್ನು ನಿರಂತರ ಉಪಾಸನೆ ಮಾಡ್ತಾ ಇದ್ದಂತೆ ಪ್ರಹ್ಲಾದರಾಯರು. ಬ್ರಹ್ಮಣ್ಯ, ಬ್ರಾಹ್ಮಣರನ್ನು ಕಂಡ್ರೆ ವಿಶೇಷವಾದ ಪ್ರೀತಿಯಂತೆ. ಆದ್ದರಿಂದ ಮನೆಗೆ ಯಾರಾದರೂ ಬ್ರಾಹ್ಮಣರು ಬಂದರೆ ಅವರನ್ನು ಆದರಿಸ್ತಾ ಇದ್ದ, ಸತ್ಕರಿಸ್ತಿದ್ದ, ಗೌರವಿಸ್ತಿದ್ದ. ಶೀಲ ಸಂಪನ್ನ, ಒಳ್ಳೆಯ ಸ್ವಭಾವದಿಂದ ಕೂಡಿದ್ದ. ಸತ್ಯಸಂಧ ಅಂದರೆ ಸತ್ಯ ಪ್ರತಿಜ್ಞೆ, ಒಂದು ಸಲ ಪ್ರತಿಜ್ಞೆ ಮಾಡಿಬಿಟ್ರೆ ಅದೇ ಥರ ನಡೆದುಕೊಳ್ತಾ ಇದ್ದ. ಜಿತೇಂದ್ರಿಯ, ವಿಶೇಷವಾಗಿ ಇಂದ್ರಿಯಗಳ ನಿಗ್ರಹ. ಎಲ್ಲ ಇಂದ್ರಿಯಗಳು ವಿಶೇಷವಾದ ಇಂದ್ರಿಯ ಮನಸ್ಸಂತೆ, ಮನೋನಿಗ್ರಹ ಇರಬೇಕು. ಯಾರಿಗೆ ಮನೋನಿಗ್ರಹ ಇರ್ತದೋ ಅವರಿಗೆ ಸಕಲೇಂದ್ರಿಯ ನಿಗ್ರಹವೂ ಇರ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೋಡಿ, ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಸ್ಸ ಉರ್ತದೆ. ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ಸಾಧಕ ಇದ್ದಾನೆ, ಎಲ್ಲ ಇಂದ್ರಿಯಗಳನ್ನು ಗೆದ್ದಿದ್ದಾನೆ. ಅಂದರೆ ಕಣ್ಣಿನಿಂದ ಅವನು ದೇವರ ವಿಗ್ರಹ ನೋಡ್ತಾನೆ, ಕಿವಿಯಿಂದ ದೇವರ ಹಾಡೆ ಕೇಳ್ತಾನೆ, ನಾಲಿಗೆಯಿಂದ ಭಗವಂತನ ನೈವೇದ್ಯನ ಸ್ವೀಕಾರ ಮಾಡ್ತಾನೆ, ಮೂಗಿನಿಂದ ಭಗವಂತನ ಏರಿಸಿದ ಪುಷ್ಪಗಳ ಸೌಗಂಧವನ್ನೇ ಆಘ್ರಾಣಿಸ್ತಾನೆ, ಎಲ್ಲ ಸರಿ. ಆದರೆ ಮನೋನಿಗ್ರಹ ಮಾಡಿಲ್ಲ. ಅಂದರೆ ಕಿವಿಯಿಂದ ದೇವರ ಹಾಡು ಕೇಳ್ತಾ ಇರಬೇಕಾದ್ರೆ ಮನಸ್ಸಿನಲ್ಲಿ ಸಿನಿಮಾ ಹಾಡುಗಳನ್ನು ಮೆಲಕ್ ಹಾಕ್ತಾ ಇದ್ದಾನೆ. ಇನ್ನು ನಾಲಿಗೆಯಿಂದ ದೇವರ ನೈವೇದ್ಯ ಸ್ವೀಕಾರ ಮಾಡಬೇಕಾದ್ರೆ ಇವನಿಗೆ ಹೋಟೆಲ್ ತಿಂಡಿಗಳದೇ ಧ್ಯಾನ. ಹೀಗೆ ಇದ್ದಾನೆ. ಇಂಥವನನ್ನು ಸಾಧಕ ಅಂತ ಕರಿಬೇಕೋ ಬೇಡ ಅಂದರೆ ಮಿಥ್ಯಾಚಾರಸ್ಸು ಉಚ್ಚತೆ, ಅಂಥವನನ್ನು ಡಂಭಾಚಾರಿ ಅಂತ ಕರೀರಿ ಅಂತ ಹೇಳಿದ್ದಾರೆ. ಯಾರಿಗೆ ಮನಸ್ಸು ನಿಗ್ರಹ ಇದೆ ಅಂದರೆ, ಒಬ್ಬನು ಎಲ್ಲ ಇಂದ್ರಿಯಗಳನ್ನು ಗೆದ್ದಿಲ್ಲ, ಮನಸ್ಸನ್ನು ಗೆದ್ದಿದ್ದಾನೆ. ಅಂದರೆ ಹೋಟೆಲ್ ತಿಂಡಿ ತಿಂತಾ ಇರಬೇಕಾದ್ರೂ ಈಗ ದೇವರಿಗೆ ನೈವೇದ್ಯ ಆಗ್ತಾ ಇರ್ತಾರೆ, ಆ ನೈವೇದ್ಯವನ್ನು ಭಕ್ತರು ಮುಟ್ತಾ ಇರ್ತಾರೆ ಅಂತ ಮನಸ್ಸನ್ನು ಮೆಲಕ್ ಹಾಕ್ತಿರ್ತಾನೆ. ಆದ್ದರಿಂದ ಯಸ್ಯ ಮನೋನಿಗ್ರಹ ತಸ್ಯ ಸಕಲೇಂದ್ರಿಯ ನಿಗ್ರಹ, ಯಸ್ಯ ಮನೋನಿಗ್ರಹ ನಾಸ್ತಿ ತಸ್ಯ ಇಂದ್ರಿಯ ನಿಗ್ರಹ ನಾಸ್ತಿ ಇತಿ ಮಂತವ್ಯಂ ಅಂತ. ಆದ್ದರಿಂದಾಗಿ ಮುಖ್ಯವಾಗಿ ಎಲ್ಲ ಇಂದ್ರಿಯಗಳಿಗಿಂತ ಕೂಡ ಮನಸ್ಸು ಮುಖ್ಯ ಅಂತ. ಆ ಮನಸ್ಸನ್ನು ವಿಶೇಷವಾಗಿ ಅವನು ನಿಗ್ರಹ ಮಾಡಿದ್ದ. ಆತ್ಮವತ್ ಸರ್ವಭೂತಾನಾಂ ಏಕಪ್ರಿಯ ಸುರುತ್ತಮಃ, ಅವನು ಸಕಲ ಪ್ರಾಣಿಗಳಿಗೂ ಎಷ್ಟು ಪ್ರೀತ್ಯಾಸ್ಪದನಾಗಿದ್ದ ತನ್ನ ನಾಗರಿಕರಿಗೆ ಪ್ರಹ್ಲಾದರಾಯರು. ಅಂದರೆ ನಮ್ಮ ಮೇಲೆ ನಮಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಪ್ರೀತಿ ಪ್ರಹ್ಲಾದರಾಯರ ಮೇಲೆ ಎಲ್ಲ ನಾಗರಿಕರಿಗೂ ಇತ್ತಂತೆ. ಪ್ರತಿಯೊಬ್ಬರಿಗೂ ಅವರವರ ಆತ್ಮದ ಮೇಲೆ ಬಹಳ ಪ್ರೀತಿ ತಾನೆ. ಆತ್ಮವತ್ ಸರ್ವಭೂತಾನಾಂ ಏಕಃ ಪ್ರಿಯ ಸುಹೃತ್ತಮಃ ದಾಸವತ್ ಸನ್ನತ ಆರ್ಯಂಗ್ರಿಹಿ ಪಿತೃಬದ್ಧೀನ. ಮನೆಗೆ ಯಾರಾದರೂ ದೊಡ್ಡವರು ಹಿರಿಯರು ಬಂದುಬಿಟ್ರೆ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಿದ್ದಂತೆ. ನಾನು ರಾಜಕುಮಾರ, ಅವರೇ ನನ್ನ ಕಾಲೇ ಬೀಳಲಿ, ನಾನು ಯಾಕೆ ನಮಸ್ಕಾರ ಮಾಡಬೇಕು ಎಂಬ ಒಂದು ಅಹಂಕಾರವಂತ ಅದು ಏನಿರಲಿ. ದೊಡ್ಡವರು ಮಹನ್, ಯಾಕಂದರೆ ಯಾರಾದರೂ ದೊಡ್ಡವರು ಬಂದರೆ, ವಯಸ್ಸಾದವರು ಬಂದರೆ ಅವರ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಬೇಕಂತ. ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ, ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತಿ ಆಯುರ್ವಿದ್ಯಾ ಯಶೋಬಲಂ.
ಇದು ಯಾವ ಸಂದರ್ಭ ಅಂದರೆ ಕೌರವರಿಗೂ ಪಾಂಡವರಿಗೂ ಯುದ್ಧ ನಡೀತಾ ಇದೆ, ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು. ಆಗ ಧರ್ಮರಾಜ ಕೌರವರ ಸೇನೆ ಕಡೆ ಹೊರಟು ಬಿಟ್ಟು, ಆಗ ದುರ್ಯೋಧನ ಅಲ್ಲೇ ಪಕ್ಕದಲ್ಲಿರತಕ್ಕಂತಹ ಕರ್ಣನಿಗೆ ಹೇಳ್ತಾನೆ, ಕರ್ಣ ನೋಡು ನೋಡು, ನನ್ನ ಈ ಸಾಗರದೋಪಾದಿಯಲ್ಲಿರತಕ್ಕಂಥ ಸೇನೆಯನ್ನು ನೋಡಿ ಧರ್ಮರಾಜ ಬೆದರಿ ಬಿಟ್ಟಿದ್ದಾನೆ, ನನಗೆ ಶರಣಾಗತನಾಗಲು ಬರ್ತಾ ಇದ್ದಾನೆ, ನೋಡು ನೋಡು ಅಂತ. ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅನ್ನಾಗಿ ಅವನು ನೇರವಾಗಿ ಬಂದು ಕುರುಕುಲ ಪಿತಾಮಹರಾಗಿದ್ದ ಭೀಷ್ಮಾಚಾರ್ಯಗೆ ನಮಸ್ಕಾರ ಮಾಡಿದ, ದ್ರೋಣಾಚಾರ್ಯಗೆ ನಮಸ್ಕಾರ ಮಾಡಿದ, ಕೃಪಾಚಾರ್ಯ ನಮಸ್ಕಾರ ಮಾಡಿದ. ಅವರೆಲ್ಲರೂ ವಿಜಯೀ ಭವ ಅಂತ ಆಶೀರ್ವಾದ ಮಾಡಿದರು. ಆಮೇಲೆ ಯುದ್ಧದಲ್ಲಿ ಪಾಲ್ಗೊಂಡ, ವಿಜಯವನ್ನು ಪಡೆದ. ಆ ಸಂದರ್ಭದಲ್ಲಿ ಬರ್ತಕ್ಕಂಥ ಮಾತಿದು, ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ. ಯಾರಾದರೂ ದೊಡ್ಡವರು ಬಂದರೆ ಅವರಿಗೆ ಯಾರಿಗೆ ಬಾಗಿ ನಮಸ್ಕಾರ ಮಾಡ್ತಾರೋ, ಗುರು ಹಿರಿಯರನ್ನು ಯಾರು ಸೇವೆ ಮಾಡ್ತಾರೋ ಅಂಥವರಿಗೆ 4 ದಿನೇ ಹೆಚ್ಚುತ್ತಾ ಹೋಗ್ತದಂತೆ, ಆಯುಷ್ಯ, ವಿದ್ಯಾ, ಯಶಸ್ಸು, ಬಲ ಅಂತೇಳಿ. ಆದ್ದರಿಂದ ಮನೆಗೆ ಯಾರಾದರೂ ದೊಡ್ಡವರು ಬಂದರೆ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಂತೆ. ಗುರುಷು ಈಶ್ವರ ಭಾವನಃ, ಯಾಕಂದರೆ ಗುರುಗಳಲ್ಲಿ ಸಾಕ್ಷಾತ್ ಭಗವಂತ ಸನ್ನಿಹಿತನಾಗಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಅವರನ್ನು ಉಪಾಸನೆ ಮಾಡ್ತಾ ಇದ್ದಂತೆ. ಯಾಕಂದರೆ ಭಗವಂತ ಓಂ ತದವ್ಯಕ್ತವಾಹಿ ಎಂಬ ಸೂತ್ರದಲ್ಲಿ ಭಗವಂತ ಯಾರಿಗೂ ಗೋಚರನಾಗೋದಿಲ್ಲ. ಅದೇ ಹೇಳ್ತಾನೆ, ಆಚಾರ್ಯ ಚೈತ್ಯ ವಪುಷ ಸ್ವಗತಿಂ ವ್ಯನಂತಿ. ಅಂದರೆ ಉಪದೇಶ ಮಾಡತಕ್ಕಂಥ ಗುರುಗಳ ಬುದ್ಧಿಯಲ್ಲಿ ಸನ್ನಿಹಿತನಾಗಿದ್ದುಕೊಂಡು ತನ್ನ ಜ್ಞಾನವನ್ನು ಭಕ್ತರಿಗೆ ಉಂಟು ಮಾಡ್ತಾನೆ ಅಂತೇಳಿ ಗೀತಾ ಭಾಷೆಯಲ್ಲಿ ಆಚಾರ್ಯರು ಒಂದು ಕಡೆ ಹೇಳ್ತಾರೆ. ಆದ್ದರಿಂದ ಗುರುಗಳಲ್ಲಿ ಈಶ್ವರನ ಸನ್ನಿಧಾನ ಇರ್ತದೆ. ಆದ್ದರಿಂದ ಗುರುಗಳು ಯಾರಾದರೂ ಕೂಡ ಬಂದರೆ ಸಾಕು ಅವರಿಗೆ ವಿಶೇಷವಾದ ಗೌರವ ಸಲ್ಲಿಸ್ತಾ ಇದ್ದ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ರ. ಭ್ರಾತೃವ ಸದೃಶೇ ಸ್ತಿಗ್ನೋ, ಸಮಾನ ಸ್ಕಂದರಲ್ಲಿ ಸೋದರ ಸ್ನೇಹವನ್ನು ತೋರಿಸ್ತಾ ಇದ್ದಂತೆ. ಇನ್ನು ಲೋಕದಲ್ಲಿ ಅಹಂಕಾರ ಬರಲಿಕ್ಕೆ ಏನೇನು ಬೇಕೋ ಅವೆಲ್ಲವೂ ಇದ್ದರೂ ಅಹಂಕಾರ ಲವಲೇಶವೂ ಇರಲಿಲ್ಲ. ಕೆಲವರಿಗೆ ವಿದ್ಯೆ ಇದೆ ಎಂಬ ಕಾರಣದಿಂದ ಅಹಂಕಾರ ಇರ್ತದೆ, ಕೆಲವರು ನಾನು ಒಳ್ಳೆಯ ರೂಪವಂತ ಎಂಬ ದೃಷ್ಟಿಯಿಂದ ಅಹಂಕಾರ ಉಳ್ಳವರಾಗಿರ್ತಾರೆ, ಕೆಲವರು ನಾವು ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದೀವಿ ಎಂಬ ದೃಷ್ಟಿಯಿಂದ ಅಹಂಕಾರಕ್ಕೆ ಒಳಗಾಗಿರ್ತಾರೆ. ನೋಡಿ, ಇವನಿಗೆ ಎಲ್ಲ ಅಂಶಗಳು ಇವೆ, ಒಳ್ಳೆಯ ವಿದ್ಯೆ ಇದೆ, ಬೇಕಾದ ಸಂಪತ್ತಿದೆ, ಒಳ್ಳೆಯ ರೂಪ ಇದೆ, ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದಾನೆ, ಇವ್ಯಾವ ಗುಣಗಳಿದ್ರೂ ಕೂಡ ಅಹಂಕಾರದ ಲವಲೇಶವೇ ಇಲ್ಲ. ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕತ ಏಕೈಕಮಪಿ ಅನರ್ಥಾಯ ಕಿಮು ಯತ್ರ ಚತುಷ್ಟಯ ಅಂತ ಹೇಳಿ, ಮನುಷ್ಯ ಹಾಳಾಗಲಿಕ್ಕೆ ಒಂದೊಂದಿದ್ರೂ ಸಾಕು. ಆ ಹಾಳಾಗಲಿಕ್ಕೆ ಏನೇನು ಬೇಕು ಅವೆಲ್ಲವೂ ಇದ್ದರೂ ಕೂಡ ಒಳ್ಳೆಯ ವಿದ್ಯೆ ಇದೆ, ಒಳ್ಳೆಯ ಸಂಪತ್ತಿದೆ, ಒಳ್ಳೆಯ ರೂಪ ಇದೆ, ಒಳ್ಳೆಯ ಕುಲದಲ್ಲಿ ಹುಟ್ಟಿದ್ದಾನೆ, ಹೀಗಿದ್ರೂ ಕೂಡ ಮಾನಸ್ತಂಭ ವಿವರ್ಜಿತ, ಅಹಂಕಾರ ಮಮಕಾರಗಳು ಇವನಿಗೆ ಇರಲಿಲ್ಲ. ಯಸ್ಮಿನ್ ಮಹಾಗುಣ ರಾಜನ್ ಗೃಹ್ಯಂತೆ ಕವಿಭಿರ್ಮುಹು ನತೇಧುನಾಪಿ ಧೀಯಂತೆ ಯಥಾ ಭಗವತೀಶ್ವರೇ. ಭಗವಂತನಲ್ಲಿರ್ತಕ್ಕಂಥ ಗುಣಗಳನ್ನು ಹೇಗೆ ಸಂಪೂರ್ಣ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ಥರ ಈ ಭಗವದ್ಭಕ್ತರಾಗಿರ್ತಕ್ಕಂಥ ಪ್ರಹ್ಲಾದರಾಯರ ಗುಣಗಳನ್ನು ಸಂಪೂರ್ಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾನು ಒಂದು ಶ್ರೇಷ್ಠವಾದ ಗುಣವನ್ನು ಅವನಲ್ಲಿ ಒಂದೊಂದು ಮುಖ್ಯವಾದ ನಾನು ಕಂಡುಕೊಂಡದನ್ನು ಹೇಳ್ತೇನೆ. ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀರತಿ. ಆ ಭಗವಂತನಾಗಿರತಕ್ಕಂತಹ ಆ ಶ್ರೀಮನ್ನಾರಾಯಣನಲ್ಲಿ ಹರಿಯಲ್ಲಿ ಇವರಿಗೆ ಹುಟ್ಟಿನಿಂದಲೂ ಕೂಡ ಸ್ವಾಭಾವಿಕವಾದ ಭಕ್ತಿ ಇತ್ತು, ಯಾರು ಹೇಳಿಕೊಟ್ಟು ಬಂದದ್ದಲ್ಲ, ಸಹಜವಾದ ಭಕ್ತಿ ಅವನಲ್ಲಿ. ಎಷ್ಟೊಂದು ಭಗವಂತನಲ್ಲಿ ಭಕ್ತಿ ಎಂದು ಹೇಳ್ತಾರೆ. ನ್ಯಸ್ತ ಕ್ರೀಡನ ಕೋಪಾಲೋ ಜಡವತ್ತನ್ ಮನಃ ಸದಾ ಕೃಷ್ಣ ಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ. ಸಾಮಾನ್ಯವಾಗಿ ಮಕ್ಕಳಿಗೆ ಆಟಿಕೆ ವಸ್ತುಗಳನ್ನು ಕೊಟ್ಟುಬಿಟ್ರೆ ಆಟಿಕೆ ವಸ್ತುಗಳ ಜೊತೆಗೆ ಆಟ ಆಡ್ತಾ ಅದರಲ್ಲೇ ಮುಳುಗಿ ಹೋಗಿಬಿಡ್ತಾರೆ, ಹೊರಗಿನ ಜಗತ್ತಿನ ಪರಿವೇ ಇರೋದಿಲ್ಲ. ಇವನಿಗೆ ಸಣ್ಣ ಮಗು ಇರಬೇಕಾದ್ರೆ ಆಟ ಆಡಲಿಕ್ಕೋಸ್ಕರ ಆಟಿಕೆ ಸಾಮಾನುಗಳನ್ನು ಕೊಟ್ಟುಬಿಟ್ರೆ ಆಟಿಕೆ ಸಾಮಾನುಗಳನ್ನು ಬದಿಗಿರಿಸಿ ಯಾವಾಗಲೂ ಕೂಡ ಭಗವಂತನಲ್ಲಿ ಮನಸ್ಸನ್ನಿಟ್ಟು ಭಗವಂತನನ್ನೇ ಧ್ಯಾನ ಮಾಡ್ತಾ ಇದ್ದಂತೆ. ಆಮೇಲೆ ನಾವೀಗ ಕುಳಿತುಕೊಂಡಿರಬೇಕಾದ್ರೆ ಕುಳಿತುಕೊಂಡಿದ್ದೀವಿ ಎಂಬ ಅರಿವಿರುತ್ತದೆ, ಮಾತಾಡ್ತಾ ಇರಬೇಕಾದ್ರೆ ಮಾತಾಡ್ತಾ ಇದ್ದೀವಿ ಎಂಬುದರಾಗಿ ಅರಿವಿರುತ್ತದೆ, ಮಲ್ಕೊಂಡಿರಬೇಕಾದ್ರೆ ಮಲ್ಕೋತಾ ಇದ್ದೀವಿ ಎಂಬುದರ ಅರಿವಿರುತ್ತದೆ, ಕುಡಿಬೇಕಾದ್ರೆ ತಿನ್ನಬೇಕಾದ್ರೆ ನಾವೇನು ಕ್ರಿಯೆ ಮಾಡ್ತೀವೋ ಆ ಕ್ರಿಯೆಗಳ ಅರಿವು ನಮಗಿರ್ತದೆ. ಇವನು ಭಗವಂತನಲ್ಲಿ ಮನಸ್ಸನ್ನಿಟ್ಟು ಆ ಕ್ರಿಯೆಗಳ ಅರಿವೇ ಇರ್ತಿರಲಿಲ್ಲ. ಆಸೀನಃ ಪರ್ಯಟನ್ ಅಶ್ನನ್ ಶಯಾನ ಪ್ರಭಿವನ್ ಬ್ರುವನ್ ನಾನು ಸಂಧದ ಏತಾನಿ ಗೋವಿಂದ ಪರಿರಂಭಿತ. ಆ ಗೋವಿಂದನ ಆಕರ್ಷಣೆಗೊಳಗಾಗಿ ಆ ಗೋವಿಂದನನ್ನೇ 24 ತಾಸು ಚಿಂತನೆ ಮಾಡ್ತಾ ಹೊರ ಜಗತ್ತಿನ ಅರಿವೇ ಇರ್ತಿರಲಿಲ್ಲ, ತಾನು ಏನು ಕ್ರಿಯೆ ಮಾಡ್ತಾ ಇದ್ದೇನೆ ಎಂಬ ಅರಿವು ಕೂಡ ಇರ್ತಿರಲಿಲ್ಲಂತೆ. ಒಂದು ಸಲ ಆ ಭಗವಂತನನ್ನು ನೆನೆಸಿಕೊಂಡು ಹೋ ಅಂತ ಅಳ್ತಾ ಇದ್ನಂತೆ. ಒಂದು ಸಲ ಆ ಭಗವಂತನ ಕೃಷ್ಣಾವತಾರದ ಲೀಲೆಗಳನ್ನು ನೆನೆಸಿಕೊಂಡು ಏನು ಹೋ ಅಂತ ನಗತಾ ಇದ್ನಂತೆ. ಒಟ್ಟಾರೆ ಒಂದು ಸಲ ನಾಚಿಗೆ ಬಿಟ್ಟು ಹರೇ ನಾರಾಯಣ ಜಗತ್ಪತಿ ಅಂತೇಳಿ ಅದ್ಭುತವಾದ ನರ್ತನ ಪ್ರಾರಂಭ ಮಾಡಿಬಿಡ್ತಾ ಇದ್ನಂತೆ. ಕ್ವಚಿದುತ್ ಪುಲಕಸ್ತೂಷ್ಣೀಂ ಅಶೇಷ ಸ್ಪರ್ಶ ನಿಸ್ಪೃಹ ಅಸ್ಪಂದ ಪ್ರಾಣ ಆನಂದ ಸಲೀಲಾ ಮೀಲಿತೇಕ್ಷಣ. ಆನಂದ ಬಾಷ್ಪವನ್ನು ಉರಿಸ್ತಾ ಭಗವಂತನನ್ನು ನೆನೆತಾ ಇದ್ದಂತೆ. ಇಂಥ ಮಹಾಭಗವದ್ಭಕ್ತನಾಗಿರತಕ್ಕಂತಹ ಪ್ರಹ್ಲಾದನಲ್ಲಿ ಹಿರಣ್ಯಕಶಿಪು ಯಾವಾಗ ದ್ರೋಹ ಮಾಡಿದ್ನೋ, ದೌರ್ಜನ್ಯ ಮಾಡಿದ್ನೋ, ಆಗ ಭಗವಂತ ಕೊಂದ ಅಂತ. ಆಗ ತಕ್ಷಣ ಶುಕಾಚಾರ್ಯರಿಗೆ ಕೇಳ್ತಾ ಇದ್ದಾರೆ, ಯುಧಿಷ್ಠಿರ ಧರ್ಮರಾಜರು ಕೇಳ್ತಾ ಇದ್ದಾನೆ, ಇಂಥ ಗುಣಗಳನ್ನು ಕಂಡ್ರೆ ಲೋಕದಲ್ಲಿ ತಂದೆ ತಾಯಿಂದರು ಸಂತೋಷ ಪಡ್ತಾರೆ. ಆ ಸಂತೋಷ ತಂದೆ ತಾಯಿಂದರು ಸಂತೋಷ ಪಡಲಿಕ್ಕೆ ಏನು ಬೇಕು ಗುಣಗಳು ಅವೆಲ್ಲ ಇದ್ವು ಇವು. ಹೀಗಿರುವಾಗ ಇಂಥ ಗುಣಗಳುಳ್ಳಂಥ ಮಗನ ಮೇಲೆ ಅವನು ಯಾಕೆ ದೌರ್ಜನ್ಯ ಎಸಗಿದ, ಯಾಕೆ ಕೊಲ್ಲಿಕ್ಕೆ ಹೋದ? ಆದ್ದರಿಂದ ಏತದ್ ಕೌತೂಹಲಂ ಬ್ರಹ್ಮನ್ ಅಸ್ಮಾಕಂ ವಿಧಮ ಪ್ರಭೋ.
ಈ ವಿಷಯ ನನಗೆ ಬಹಳ ಕುತೂಹಲ ಉಂಟಾಗಿದೆ. ಒಳ್ಳೆಯ ಗುಣಗಳಿದ್ದು ತಂದೆ ತಾಯಂದ್ರು ಸಂತೋಷ ಪಡ್ತಾರೆ. ಆಮೇಲೆ ಎಷ್ಟೇ ಮಕ್ಕಳು ಎಷ್ಟೇ ತುಂಟಾಟ ಮಾಡಿದ್ರು, ರಂಪಾಟ ಮಾಡಿದ್ರು, ಕೋಲ್ ತೊಗೊಂಡು ಹೊಡೆದು ಬಿಡ್ತಾನೆ ನೋಡೋದು ಹೆದರ್ಸ್ತಾರೆ, ಹೊಡೆದು ಹೊಡೆದಕ್ಕೆ ಹೋಗೋದಿಲ್ಲ. ಅಷ್ಟು ಪ್ರೀತಿ ವ್ಯಾಮೋಹ ಇರ್ತದೆ. ಇಷ್ಟು ಗುಣಗಳಿರತಕ್ಕಂಥ ಪ್ರಹ್ಲಾದರಾಯರ ಮೇಲೆ ಆ ಹಿರಣ್ಯಕಶಿಪುವಿಗೆ ಯಾಕೆ ಸಿಟ್ಟು ಬಂದು, ಯಾಕೆ ಹೊಡಿಲಿಕ್ಕೆ ಹೋದ, ಯಾಕೆ ಕೊಲ್ಲಿಕ್ಕೆ ಹೋದ, ಈ ವಿಷಯ ತಿಳ್ಕೋಬೇಕು ಅಂತ ಕುತೂಹಲ ಉಂಟವಾಗಿದೆ, ದಯವಿಟ್ಟು ತಿಳಿಸಿ ಅಂತ ಹೇಳಿದಾಗ ಆಗ ಅವ್ರ ಕಥೆಯನ್ನು ಹೇಳ್ತಾ ಇದ್ದಾರೆ. ನೋಡಿ, ಆ ಗುರುಕುಲದಲ್ಲಿ ಹಿರಣ್ಯಕಶಿಪುವಿನ ಅರಮನೆಯ ಪಕ್ಕದಲ್ಲಿ ದೈತ್ಯ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರ ಮಕ್ಕಳು ಷಂಡಾಮರ್ಕರು ಅವರು ಒಂದು ದೈತ್ಯ ಗುರುಕುಲವನ್ನು ಓಪನ್ ಮಾಡಿದ್ರು. ಆ ಗುರುಕುಲದಲ್ಲೆಲ್ಲ ದೈತ್ಯ ಬಾಲಕರು ಓದ್ತಾ ಇದ್ರಂತ. ಅಲ್ಲಿ ಪ್ರಹ್ಲಾದರಾಯರು ಕೂಡ ಸೇರಿಸಿದ್ದಾರೆ. ಈ ದೈತ್ಯ ಬಾಲಕ ಅವನು ರಾಜಕುಮಾರ ಅಂತ ಹೇಳಿ ಒಂದು ವಿಶೇಷವಾದ ಆಸ್ತಿ ವಹಿಸಿ ಅವನಿಗೆ ಉಪದೇಶ ಮಾಡಿದ್ದಾರೆ. ಎಲ್ಲ ಉಪದೇಶ ಮಾಡಿದ್ದೇನು ಗ್ರಹಿಸಿದ್ದಾನೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಇವರೆಲ್ಲವೂ ಕೂಡ ಉಪದೇಶ ಮಾಡಿದ್ದೇನು, ಹಿರಣ್ಯಕಶಿಪುವೇ ಜಗತ್ಸೃಷ್ಟಿಕರ್ತ ಭಗವಂತ ಅಂತ ಉಪದೇಶ ಮಾಡ್ತಾ ಇಲ್ಲ. ಅಲ್ಲಿ ಜಗಜ್ಜನ್ಮಾಧಿಕರ್ತ ಸೃಷ್ಟಿ ಓಂ ಜನ್ಮಾದ್ಯಸ್ಯತ ಓಂ ಎಂಬ ಸೂತ್ರವನ್ನು ಎಲ್ಲಿ ಅಪ್ಲೈ ಮಾಡ್ತಾ ಇದ್ರು ಅಂದರೆ ಹಿರಣ್ಯಕಶಿಪುನಲ್ಲಿ ಅಪ್ಲೈ ಮಾಡ್ತಿದ್ರು ಅವರು. ಈ ಥರ ಉಪದೇಶ. ಆದ್ದರಿಂದ ಇವನು ಸ್ವಭಾವದ ಭಗವಂತನಿಗೆ ವಿರುದ್ಧವಾದ ವಿಚಾರಧಾರೆಗಳನ್ನು ಹೇಳಿದರೆ ಅವನು ತಲೆಗೆ ಹಾಕೋತಾ ಇರಲಿಲ್ಲ. ಇವರೇನು ತಿಳ್ಕೊಂಡ್ರು ನಾವೆಲ್ಲ ಹೇಳಿದ್ದನ್ನು ಇವನು ಗ್ರಹಿಸಿದ್ದಾರೆ, ಇವರ ಒಂದು ಪ್ರತಿಭೆಯನ್ನು ಹಿರಣ್ಯಕಶಿಪುನ ಮುಂದೆ ಪ್ರದರ್ಶನ ಮಾಡಿ ಅವನ ಮೆಚ್ಚುಗೆಯನ್ನು ಪಡೆಯೋಣ ಅಂತ ಹೇಳಿ ಮೊದಲು ತಾಯಿ ಹತ್ರ ಕರ್ಕೊಂಡು ಬಂದಿದ್ದಾರೆ. ತಾಯಿ ಚೆನ್ನಾಗಿ ಅಲಂಕಾರ ಮಾಡಿ ಕಳಿಸ್ಕೊಟ್ಟಿದ್ದಾಳೆ. ಆಮೇಲೆ ಹಿರಣ್ಯಕಶಿಪುನ ಬಳಿ ಕರ್ಕೊಂಡು ಹೋಗಿದ್ದಾರೆ ಷಂಡಾಮರ್ಕರು. ಆ ಮಗನ ನೋಡಿ, ಚಿಕ್ಕ ಹುಡುಗಲ್ಲಿ ಎಂಥ ಒಂದು ಒಳ್ಳೆ ಬುದ್ಧಿ. ಹೋಗಲಿ ಅವರಪ್ಪನೇ ನಮಸ್ಕಾರ ಮಾಡಿದ್ದಾನೆ. ಆ ಮಾಡಿರ್ತಕ್ಕಂಥ ನಮಸ್ಕಾರ ಮಾಡಿದ ಮಗನನ್ನು ನೋಡಿ ಬಹಳ ಸಂತೋಷ ಆಗಿದೆ. ತೊಡೆ ಮೇಲೆ ಕುಳ್ಳಿರಿಸಿಕೊಂಡು ಅವನನ್ನು ಆಲಿಂಗಿಸಿಕೊಂಡು ಶಿರಸ್ಸನ್ನು ಆಘ್ರಾಣಿಸಿ ಹೇಳಿದ, ಮಗು ಪ್ರಹ್ಲಾದ, ಇಷ್ಟು ದಿವಸ ಗುರುಕುಲದಲ್ಲಿ ನೀನು ಓದಿದೆಯಲ್ಲಪ್ಪ, ಆ ಗುರುಕುಲದಲ್ಲಿ ಓದಿರ್ತಕ್ಕಂಥ ವಿಷಯಗಳ ಪ್ರತಿ ಒಂದು ಒಳ್ಳೆಯ ವಿಷಯ ಯಾವುದಾದ್ರೂ ಕೂಡ ಇದ್ರೆ ಹೇಳು ಅಂತ ಹೇಳಿದಾಗ ಆಗ ಅವನು ಪ್ರಹ್ಲಾದರಾಯರು ಹೇಳ್ತಾ ಇದ್ದಾರೆ. ಏನು ವಿಷಯ ಹೇಳಿದರು ಅಂತಂದ್ಬಿಟ್ರೆ, ಈ ಸಂಸಾರವನ್ನು ತೊರೆದು ಕಾಡಿಗೆ ಹೋಗಿ ಭಗವಂತನನ್ನು ಧ್ಯಾನ ಮಾಡಬೇಕು, ಇದೇ ನಾನು ಗುರುಕುಲದಲ್ಲಿ ಓದಿರತಕ್ಕಂಥ ವಿಷಯ ಅಂತ. ಇದನ್ನು ಕೇಳಿ ಹಿರಣ್ಯಕಶಿಪು ಗಹಗಹಿಸಿ ನಕ್ಬಿಟ್ಟಂತೆ. ನೋಡಿ ಷಂಡಾಮರ್ಕರೇ, ಈ ಸಂಸಾರ ಅಂತಂದರೆ ಇದು ದುಃಖಗಳ ಆಗರ. ಈ ದುಃಖಗಳ ಆಗರವಾದ ಸಂಸಾರವನ್ನು ತೊರೆದು ಕಾಡಿಗೆ ಹೋಗಿ ಏಕಾಂತದಲ್ಲಿ ಭಗವಂತ ವನಂಗತೋ ಯದ್ ಹರಿಮಾಶ್ರಯೇತ, ಕಾಡಿಗೆ ಹೋಗಿ ಭಗವಂತನನ್ನು ಧ್ಯಾನ ಮಾಡಬೇಕು, ಇದೇ ನಾನು ಗುರುಕುಲದಲ್ಲಿ ಓದಿರತಕ್ಕಂಥ ಉತ್ತಮ ವಿಷಯ ಅಂತ ಹೇಳಿದಾಗ ಗಹಗಹಿಸಿ ನಕ್ಬಿಟ್ಟು ನಾನು. ಆಮೇಲೆ ಷಂಡಾಮರ್ಕರನ್ನು ಕರೆದು ಹೇಳ್ತಾ ಇದ್ದಾನೆ, ನೋಡಿ, ಕೆಲವರು ನಮ್ಮ ವಿರೋಧಿಗಳಿದ್ದಾರೆ, ಅವರಿಗೆ ನನ್ನನ್ನು ನೇರವಾಗಿ ಎದುರಿಸ್ತಕ್ಕಂಥ ತಾಕತ್ತಿಲ್ಲ. ನನ್ನ ಮಗನ ಬ್ರೇನ್ ವಾಶ್ ಮಾಡಿ ನನ್ನ ಮಗನನ್ನು ನನ್ನ ವಿರುದ್ಧ ಎತ್ತಿ ಕಟ್ಟಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಅಂತೇಳಿ ಹೊಂಚಾಕ್ತಾ ಇದ್ದಾರೆ. ಇಂಥವರಿಂದ ಸ್ವಲ್ಪ ಹುಷಾರಾಗಿರಿ ಅಂತೇಳಿ ಎಚ್ಚರಿಕೆ ಕೊಟ್ಟು ಕಳಿಸಿದೆ. ಆಮೇಲೆ ಬಂದು ಗುರುಕುಲದಲ್ಲಿ ತರಾಟೆ ತೆಗೆದುಕೊಳ್ತೀರ, ಅಲ್ಲಯ್ಯ ಪ್ರಹ್ಲಾದ, ಈ ಹರಿವಿಷಯಕವಾದ ವಿಷಯ, ಹರಿ ಧ್ಯಾನ ಮಾಡಬೇಕು ಇಂಥ ವಿಷಯ ನಾನು ನಿಮಗೆ ಹೇಳೇ ಕೊಟ್ಟಿಲ್ಲ, ಇದು ನಿನಗೆ ಹೇಗೆ ಬಂತು? ನಮತ್ ಪ್ರಣೀತಂ ನಪರ ಪ್ರಣೀತಂ. ನೋಡಿ, ಇದನ್ನು ಯಾರು ಹೇಳೇ ಕೊಟ್ಟಿಲ್ಲ, ನಿನಗೆ ಹೇಗೆ ಬಂತು ಅಂತ ಹೇಳಿದಾಗ, ಯಾರು ಹೇಳಿಕೊಟ್ಟಿದ್ದಲ್ಲ, ನನಗೆ ಸ್ವಾಭಾವಿಕ. ಯಾಕಂದರೆ ಯಾವ ಥರ ಅಯಸ್ಕಾಂತ ಕಬ್ಬಿಣ ಚೂರುಗಳನ್ನು ಸಹಜವಾಗಿ ಆಕರ್ಷಿಸ್ತೋ ಅದೇ ಥರ ಭಗವಂತ ನನ್ನನ್ನು ಸಹಜವಾಗಿ ಆಕರ್ಷಿಸ್ತಾನೆ ಅಂತ ಹೇಳಿದಾಗ ಆಗ ಬೈದಿದ್ದಾರೆ, ಇಂಥ ವಿಷಯಗಳನ್ನು ನಿನ್ನ ಮೇಲೆ ತಲೆಯಲ್ಲಿ ಹಾಕೋಬಾರ್ದು, ನಾವೇನು ಉಪದೇಶ ಕೊಡ್ತೀವಿ ಅಂತ ಗ್ರಹಿಸಬೇಕು ಅಂತ. ಎಷ್ಟು ಹೇಳಿದ್ರು ಅವರು ಜೋರು ಮಾಡಿ ಹೇಳಿಕೊಟ್ಟಿದ್ದಾರೆ, ಅದವನೇನು ಗ್ರಹಿಸೇ ಇಲ್ಲ. ಈಗ ನಾವೆಲ್ಲ ಉಪದೇಶ ಕೊಟ್ಟಿದ್ದರಿಂದ ಸರಿಯಾಗಿದ್ದಾನೆ, ಪುನಃ ಇವನ ಪ್ರತಿಭೆಯನ್ನು ಪ್ರದರ್ಶನ ಮಾಡಿ ನಾವು ಮಹಾರಾಜನ ಮೆಚ್ಚುಗೆ ಪಡೆಯೋಣ ಅಂತ ಹೇಳಿ ಷಂಡಾಮರ್ಕರು ಆ ಮಗುವನ್ನು ಕರೆದುಕೊಂಡು ಬಂದಿದ್ದಾರೆ. ಆಗ ಕೈಯಾದು ಬದಲಿಗೆ ಹೋಗಿದ. ಕೈಯಾದು ಒಳ್ಳೆ ಮಗುವಿಗೆ ಚೆನ್ನಾಗಿ ಎರೆದು ಚೆನ್ನಾಗಿ ಬಾಚಣಿಕೆಯಿಂದ ಕೂದಲನ್ನು ಬಾಚಿ ಚೆನ್ನಾಗಿ ಕಟ್ಟಿ ಹಣೆಯಲ್ಲಿ ತಿಲಕ ಇಟ್ಟು ಆಭರಣಗಳಿಂದ ಸಿಂಗರಿಸಿ ಮಗನನ್ನು ಕಳಿಸಿಕೊಟ್ಟಿದ್ದಾಳೆ. ನಂತರ ಆ ಮಗನನ್ನು ಕರೆದುಕೊಂಡು ಬಂದಿದ್ದಾರೆ ಷಂಡಾಮರ್ಕರು. ಆಗ ಪುನಃ ತಂದೆ ನಮಸ್ಕಾರ ಮಾಡಿದ್ದಾನೆ. ತಂದೆ ನಮಸ್ಕಾರ ಮಾಡಿದಾಗ ಎಷ್ಟಾದರೂ ಕೂಡ ಅವನು ಎಷ್ಟೇ ರಾಕ್ಷಸನಾಗಿದ್ರೂ ಕೂಡ ಪುತ್ರ ಪ್ರೇಮ ಎಲ್ಲಿ ಹೋಗುತ್ತೆ ಹೇಳಿ, ಕೂಡಲೇ ಆ ಮಗನನ್ನು ಭರಸೆಳೆದು ಅಪ್ಪಿಕೊಂಡಿದ್ದಾನೆ. ಅಪ್ಪಿಕೊಂಡು ತೊಡೆ ಮೇಲೆ ಕುಳ್ಳಿರಿಸಿಕೊಂಡು ಶಿರಸ್ಸನ್ನು ಆಘ್ರಾಣಿಸಿ ಪ್ರೀತಿಯನ್ನು ಕೇಳ್ತಾರೆ, ಮಗು ಪ್ರಹ್ಲಾದ, ಗುರುಕುಲದಲ್ಲಿ ನಿನಗೆ ಗುರುಗಳು ಅನೇಕ ವಿಷಯ ಹೇಳಿಕೊಟ್ಟಿದ್ದಾರೆ ತಾನೇ, ಆ ವಿಷಯದಲ್ಲಿ ಒಂದು ಉತ್ತಮವಾದ ವಿಷಯವನ್ನು ಹೇಳು ನೋಡೋಣ ಅಂದಾಗ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಇದಿ ಪುಂಸಾರ್ಪಿತ ಭಕ್ತಿ ವಿಷ್ಣುಸ್ಥೆ ಲಕ್ಷಣ ಕ್ರಿಯತೆ ಭಗವದ್ಯದ್ಧ ತನ್ಮನ್ನೇ ಧೀತಮುತ್ತಮಂ. ಒಟ್ಟು 9 ವಿಧವಾದ ಭಕ್ತಿಗಳಿವೆ. ಈ 9 ವಿಧವಾದ ಭಕ್ತಿಗಳನ್ನು ಭಗವಂತನಲ್ಲಿ ಮಾಡಬೇಕು ಅಂತ ಹೇಳಿ ಯಾವ ಅಧ್ಯಯನದಿಂದ, ಯಾವ ಓದಿನಿಂದ ಉಂಟಾಗ್ತದೋ ಅದೇ ನಿಜವಾದ ಅಧ್ಯಯನ, ಅದೇ ನಿಜವಾದ ಓದು. ಇದೇ ನಾನು ಗುರುಕುಲದಲ್ಲಿ ಓದಿರತಕ್ಕಂಥ ವಿಷಯ. ಒಟ್ಟು 9 ಭಕ್ತಿಗಳಿವೆ. ಶ್ರವಣ ಭಕ್ತಿ, ಕೀರ್ತನ ಭಕ್ತಿ. ನೋಡಿ, ಒಬ್ಬೊಬ್ಬ ಭಕ್ತಿಗೆ ಒಬ್ಬೊಬ್ಬರು ಉದಾಹರಣೆ ಇದ್ದಾರೆ. ವಿಷ್ಣೋಸ್ತು ಶ್ರವಣೇ ಪರೀಕ್ಷಿತ್ ಅಭವತ್. ಶ್ರವಣ ಭಕ್ತಿಗೆ ಉದಾಹರಣೆ ಯಾರು ಅಂದರೆ ಪರೀಕ್ಷಿತ್ ಮಹಾರಾಜ. ಪರೀಕ್ಷಿತ್ ಮಹಾರಾಜ 7 ದಿವಸಗಳ ಕಾಲ ಶುಕಾಚಾರ್ಯರಲ್ಲಿ ಭಾಗವತ ಶ್ರವಣ ಮಾಡಿದ. ಶ್ರವಣ ಭಕ್ತಿಗೆ ಅವನ ಉದಾಹರಣೆ. ಇನ್ನು ಕೀರ್ತನಂ ವಿಷ್ಣೋ,
ಇನ್ನು ವೈಯಾಸಕಿ ಕೀರ್ತನೆ, ವೈಯಾಸಕಿ ಅಂದರೆ ವ್ಯಾಸಪುತ್ರರಾಗಿರ್ತಂಥ ಶುಕಾಚಾರ್ಯರು ಕೀರ್ತನ, ಭಗವಂತನ ಗುಣಕೀರ್ತನೆ ಮಾಡ್ತಿರ್ತಾರೆ ನೋಡಿ, ಕೀರ್ತನ ಭಕ್ತಿಗೆ ಅವರು ಉದಾಹರಣೆ. ಸ್ಮರಣ ಭಕ್ತಿಗೆ ಯಾರು ಉದಾಹರಣೆ ಅಂದರೆ ಪ್ರಹ್ಲಾದರಾಯರು ಸ್ಮರಣ ಭಕ್ತಿಗೆ ಉದಾಹರಣೆ. ಇನ್ನು ಪಾದ ಸೇವನೆ, ಭಗವಂತನ ಕಾರಣ ಬತ್ತೋ ಭಕ್ತಿ, ಇದು ಒಂದು ಭಕ್ತಿ. ಈ ಭಕ್ತಿಗೆ ಉದಾಹರಣೆ ಯಾರು ಅಂದರೆ ತದಂಗ್ರಿ ಭಜನೆ ಲಕ್ಷ್ಮೀ, ಆ ಭಗವಂತನ ಪಾದಕಗಳನ್ನು ಒತ್ತಿ ಸೇವೆ ಮಾಡೋ ವಿಷಯದಲ್ಲಿ ಆ ಭಕ್ತಿಯಲ್ಲಿ ಲಕ್ಷ್ಮೀದೇವಿ ಶ್ರೇಷ್ಠಳಂತೆ. ಪೃಥು ಪೂಜನೆ, ಪೃಥು ಚಕ್ರವರ್ತಿ ಭಗವಂತನ ಪೂಜಿಸೋದರಲ್ಲಿ ಪೃಥು ಚಕ್ರವರ್ತಿ ಶ್ರೇಷ್ಠ ಅಂತೆ. ಅಕ್ರೂರ ಸ್ವಭಿವಂದನೆ, ಭಗವಂತನಿಗೆ ನಮಸ್ಕಾರ ಮಾಡೋ ವಿಷಯದಲ್ಲಿ ಅಕ್ರೂರ ಶ್ರೇಷ್ಠ ಅಂತ. ಯಾಕಂದರೆ ಕೃಷ್ಣ ಪರಮಾತ್ಮನ ಕರೆತರಬೇಕು ಅಂತೇಳಿ ಕಂಸನ ಆದೇಶದಿಂದ ಹೊರಟಾಗ ಎಲ್ಲೆಲ್ಲಿ ಭಗವಂತನ ಹೆಜ್ಜೆಗಳು ಮೂಡಿದ್ದು ಅಲ್ಲೆಲ್ಲ ಕಡೆಗೂ ಕೂಡ ನೆಲದ ಮೇಲೆ ಹೊರಳಾಡಿದ್ದಂತೆ. ಅಂತಹ ಶ್ರೇಷ್ಠವಾದ ಭಗವದ್ಭಕ್ತ, ನಮಸ್ಕಾರ ಮಾಡಿದವನು. ಇನ್ನು ಹನುಮಾನ್ ದಾಸ್ಯೆ, ದಾಸ್ಯ ಭಕ್ತಿಗೆ ಉದಾಹರಣೆ ಯಾರು ಅಂದರೆ ಹನುಮಂತ ದೇವರಂತೆ. ಇನ್ನು ಸಖ್ಯ ಭಕ್ತಿ, ಗೆಳೆತನದ ಭಕ್ತಿಗೆ ಉದಾಹರಣೆ ಯಾರು ಅಂದರೆ ಅರ್ಜುನ ಅಂತೆ. ಸರ್ವಸ್ಯಾತ್ಮನಿವೇದನೆ ಬಲಿರಬಹುದು, ಇಡೀ ಆತ್ಮನಿವೇದನ ಭಕ್ತಿಗೆ ಯಾರು ಉದಾಹರಣೆ ಅಂತಂದರೆ ಬಲಿಚಕ್ರವರ್ತಿ. ಯಾಕೆ ಬಲಿಚಕ್ರವರ್ತಿ ಇಡೀ ಸಂಪೂರ್ಣವನ್ನು ಭಗವಂತನ ಎಲ್ಲ ಸರ್ವಸ್ವವನ್ನು, ಅದಕ್ಕೆ ಹೇಳ್ತಾರೆ ನೋಡಿ, ಎಲ್ಲ ಸರ್ವಸ್ವವನ್ನು ಕೂಡ ಸಮರ್ಪಣೆ ಮಾಡಿದ ವಾಮನರೂಪಿ ಭಗವಂತನಿಗೆ. ಆದ್ದರಿಂದಲೇ ಶ್ರೇಷ್ಠವಾದ ದಾನ ಅಂದರೆ ಯಾವುದರೆ ಬಲಿದಾನ ನೋಡಿ. ಸೈನಿಕರು ಹೋರಾಡಿ ಬಲಿದಾನ ಮಾಡಿದರು. ಬಲಿ ಶಬ್ದ ಅಲ್ಲಿ ಪ್ರಯೋಗಿಸೋ ಉದ್ದೇಶ ಅಂದರೆ ಬಲಿದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ. ಯಾಕಂದರೆ ಅಷ್ಟು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ. ಇದು ಲೌಕಿಕ ಒಂದು ಉದಾಹರಣೆ ಇದೆ. ಆದರೆ ಒಟ್ಟು 9 ವಿಧವಾದ ಭಕ್ತಿಗೆ ಹೇಳಿದ್ದಾರೆ. ಇಲ್ಲಿ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ವಿಷಯ ತಿಳಿಸ್ತಾರೆ. ಇಲ್ಲಿ ದಾಸ್ಯ ಭಕ್ತಿಗೂ ಆತ್ಮನಿವೇದನ ಭಕ್ತಿಗೂ ಏನು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಆತ್ಮನಿವೇದನ ಅಂದರೆ ಏನು? ಎಲ್ಲವನ್ನು ಸಮರ್ಪಣೆ ಮಾಡೋದು, ಎಲ್ಲ ತನ್ನನ್ನು ಸೇರಿ ಎಲ್ಲ ಸಮರ್ಪಣೆ ಮಾಡೋದು. ದಾಸ್ಯ ಅಂದರೆ ಅದೇ ಅಲ್ವಾ, ಎಲ್ಲವನ್ನು ಸ್ವಾಮಿಗೆ ಒಪ್ಪಿಸೋದೇ ದಾಸ್ಯ. ಹಾಗಾದ್ರೆ ದಾಸ್ಯ ಭಕ್ತಿಗೂ ಆತ್ಮನಿವೇದನ ಭಕ್ತಿಗೂ ವ್ಯತ್ಯಾಸ ಇಲ್ಲ ಅಂತ ಆಗುತ್ತೆ. ಅದಕ್ಕೆ ಆತ್ಮನಿವೇದನ ನಾವು ಯಾವ ಅರ್ಥದಲ್ಲಿ ನಮ್ಮ ಆತ್ಮವನ್ನು ಸಂಪೂರ್ಣವಾಗಿ ನಿವೇದನ ಮಾಡಿಬಿಡೋದು, ಇದು ಆತ್ಮನಿವೇದನ ಅಲ್ಲ. ಆಚಾರ್ಯ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ, ಮುಕ್ತಸ್ಯಾಪಿ ಮಮಾಂತಸ್ಥೋ ನಿಯಂತೈವ ಹರಿಸ್ತದ ಇತಿ ಜ್ಞಾನಂ ಸಮುದ್ದಿಷ್ಟಂ ಸಮ್ಯಗಾತ್ಮನಿವೇದನಂ. ಬರೀ ಸಂಸಾರಾವಸ್ಥೆಯಲ್ಲಿ ಮಾತ್ರ ಅಲ್ಲ ನಮಗೆ ಭಗವಂತ ನಿಯಾಮಕನಾಗಿರೋದು. ನಾವು ಮೋಕ್ಷಕ್ಕೆ ಹೋದ ಮೇಲೂ, ನಾವು ಸಕಲ ಜಂಜಾಟಗಳಿಂದ ಬಿಡುಗಡೆ ಪಡೆದ ಮೇಲೂ ಕೂಡ ಅಲ್ಲೂ ಕೂಡ ಒಳಗಡೆ ಇದ್ದುಕೊಂಡು ನಿಯಾಮಕನಾಗಿದ್ದುಕೊಂಡು ನಮ್ಮನ್ನು ನಿಯಂತ್ರಿಸ್ತಾ ಇರ್ತಾನೆ ಭಗವಂತ ಎಂಬ ಅರಿವು, ತಿಳುವಳಿಕೆ ಇದೆಯಲ್ಲ, ಅದು ಆತ್ಮನಿವೇದನ. ಅಂದರೆ ಮೋಕ್ಷ ಹೊಂದಿದ ಮೇಲೂ ಕೂಡ ಭಗವಂತ ನಮಗೆ ನಿಯಾಮಕನಾಗಿದ್ದಾನೆಂಬುದಾಗಿ ನಿತರಾಂ ವೇದನಂ ತಿಳಿವಿಕೆ. ಮೋಕ್ಷಕ್ಕೆ ಹೋದ ಮೇಲೂ ಕೂಡ ನಮಗೆ ನಿಯಾಮಕನಾಗಿರ್ತಾನೆ ಎಂಬುದಾಗಿ ಭಗವಂತ ತಿಳಿದುಕೊಳ್ಳೋದು ಇದೆಯಲ್ಲ, ಇದು ಆತ್ಮನಿವೇದನ. ದಾಸ್ಯ ಭಕ್ತಿ ಆದರೆ ಎಲ್ಲವನ್ನು ಸಮರ್ಪಣೆ ಮಾಡೋದು ಅಂತೇಳಿ ಈ ವ್ಯತ್ಯಾಸವನ್ನು ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಕೇಳಿದ ತಕ್ಷಣ ಪುನಃ ಸಿಟ್ಟು ಬಂದು ಗುರುಪುತ್ರರನ್ನು ತೆಗೆದಾಟ ಹೇಳಿಕೊಡ್ತಾರೆ. ಅಲ್ರಯ್ಯ, ನಿಮಗೆ ಸಂಬಳ ಕೊಡ್ತಾರೆ ಯಾಕೆ? ನನ್ನ ವಿರುದ್ಧ ನನ್ನ ಮಗನನ್ನು ಎತ್ತಿ ಕಟ್ಟಲಿಕ್ಕ ಏನು ಮಾಡ್ತಾ ಇದ್ದೀರಿ ನೀವು? ಯಾಕೆ ಹೇಳಿದ್ರಿ ಇಂಥ ವಿಷಯವನ್ನು ಯಾಕೆ ಹೇಳಿಕೊಟ್ರಿ ಅಂದಾಗ ಅವರು ಕೈ ಮುಗಿದು ಭಯಭೀತರಾಗಿ, ನಮತ್ ಪ್ರಣೀತಂ ನ ಪರ ಪ್ರಣೀತಂ ಸುತೋ ವದತ್ತೇಶ ತವೇಂದ್ರ ಶತ್ರು ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಛ ಮನ್ಯುಂ ಕ್ವದದಾತ್ಮಮಾನಃ. ನಾವು ಹೇಳ್ಕೊಟ್ಟಿಲ್ಲ, ಇನ್ನೊಬ್ಬರು ಹೇಳ್ಕೊಟ್ಟಿಲ್ಲ, ಇವನಿಗೆ ಸ್ವಾಭಾವಿಕವಾಗಿಯೇ ಬಂದಿದೆ. ನಾವು ನಿನ್ನ ವಿರುದ್ಧವಾಗಿ ಮಸರತ್ತು ಮಾಡಿ ನಿನಗೆ ಮೋಸ ಮಾಡಬೇಕು ಎಂಬ ಹೇಳಿಕೆ ಇವನಿಗೆ ಹೇಳಿಕೊಟ್ಟಿದ್ರೆ ಕ್ವದದಾತ್ಮಮಾನಃ, ಆಗ ನಾವು ಆತ್ಮಜ್ಞಾನಿಗಳಾಗಲಿಕ್ಕೆ ಹೇಗೆ ಸಾಧ್ಯ? ನಾವೆಲ್ಲ ಆತ್ಮಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆದವರು. ಬ್ರಹ್ಮ ಸಾಕ್ಷಾತ್ಕಾರ ಪಡೆದವರು ಯಾರೂ ಕೂಡ ಮೋಸ ಮುಂತಾದವನ್ನು ಮಾಡೋದಿಲ್ಲ. ನಾವು ನಿನ್ನ ಮಗನಿಗೆ ಮೋಸ ಮಾಡಿಲ್ಲ ಎಂಬುದಕ್ಕೆ ಸಾಕ್ಷಿ ಏನು ಅಂತಂದರೆ, ನಿನ್ನ ವಿರುದ್ಧವಾಗಿ ಅವನನ್ನು ಎತ್ತಿ ಕಟ್ಟೋದು, ಇಂಥ ಕೆಲಸ ಮಾಡೋದು, ಹರಿವಿಷಯಕವಾದ ಬುದ್ಧಿಯನ್ನು ಉತ್ಪಾದನೆ ಮಾಡೋದು, ಇವು ಯಾವ ಕೆಲಸದಲ್ಲೂ ನಾವು ಭಾಗಿಯಾಗಿಲ್ಲ. ಇದಕ್ಕೆ ಕಾರಣ, ಇದಕ್ಕೇನು ಆಧಾರ ಅಂದರೆ ನಾವು ಬ್ರಹ್ಮಜ್ಞಾನಿಗಳಾಗಿರೋದೇ ಕಾರಣ. ಒಂದು ವೇಳೆ ನಾವು ಇಂಥ ಮೋಸ ಮಾಡೋ ಕೆಲಸಗಳನ್ನ ಮಾಡ್ತಾ ಇದ್ದರೆ ನಮಗೆ ಬ್ರಹ್ಮಜ್ಞಾನ ಬರ್ತಾ ಇತ್ತಾ? ಆದ್ದರಿಂದ ಇವನಿಗೆ ಸ್ವಾಭಾವಿಕವಾಗಿ ಆ ಭಗವದ್ವಿಷಯಕವಾದ ಬುದ್ಧಿ ಇದೆ ಅಂತ ಹೇಳಿದಾಗ ಆಗ ಭಾರಿ ವಾಗ್ವಾದ ಆಗ್ತದೆ. ಏನು ಆಗ ಸಿಟ್ಟು ಬಂದುಬಿಟ್ಟು ಇವನನ್ನು ಕೊಂದು ಹಾಕಿ ಅಂತ ಹೇಳಿಬಿಡ್ತಾನೆ. ಆಗ ಛಿಂದಿ ಭಿಂದಿ ಇತಿ ವಾದಿನಃ. ಆ ಹಿರಣ್ಯಕಶಿಪುನಲ್ಲೂ ಕೂಡ ಈಗೆಲ್ಲ ಕೆಲವು ಇಟ್ಕೊಂಡಿರ್ತಾರೆ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ ಅಂತ ಹೇಳಿ. ಆ ಥರ ಹಿರಣ್ಯಕಶಿಪುನಲ್ಲಿ ಒಂದು ಪಡೆ ಇತ್ತು, ಸೈನಿಕರ ಪಡೆ. ಅದೆಂಥದ್ದು ಅಂದರೆ ಭಿಂದಿ ಛಿಂದಿ, ಕತ್ತರಿಸಿ ತುಂಡರಿಸಿ, ಇಷ್ಟೇ ಅವರಿಗೆ ಆದೇಶ. ಅಂಥ ಒಂದು ಸೈನ್ಯ ಪಡೆ ಬಂದು ಪ್ರಹ್ಲಾದನನ್ನು ಎಳ್ಕೊಂಡು ಹೋಗಿದೆ ನೋಡಿ. ಎಳ್ಕೊಂಡು ಹೋಗಿ ಅವನನ್ನು ಕೊಲ್ಲಿಕ್ಕೆ ಇಷ್ಟು ಪ್ರಯತ್ನ ಮಾಡಿದ್ದಾರೆ ನೋಡಿ. ದಿಗ್ಗಜೈರ್ ದಂದ ಶೂಕೇಂದ್ರೈ ಅಭಿಚಾರಾಪಪಾತನೈ ಮಾಯಾಭಿ ಸನ್ನಿರೋಧೈಶ್ಚ ಗರದಾನೈರ ಭೋಜನೈ. ನೋಡಿ, ದಿಗ್ಗಜಗಳಿಂದ ತುಳಿಸಲು ಪ್ರಯತ್ನ ಮಾಡಿದ್ದಾರೆ, ಆದರೂ ಮಗುವಿಗೇನಾಗಲಿಲ್ಲ. ಬುಸುಗೊಟ್ಟುತ್ತಿರುವ ಘಟಸರ್ಪಗಳಿಂದ ಕಚ್ಚಿಸಿದ್ದಾರೆ, ಆದರೂ ಕೂಡ ಮಗುವಿಗೇನಾಗಿಲ್ಲ. ಇನ್ನು ಆಭಿಚಾರಿಕ ಪ್ರಯೋಗ, ಮಾಟ ಮಂತ್ರ ಮುಂತಾದವನ್ನು ಮಾಡಿದ್ದಾರೆ, ಆದ್ದರಿಂದ ಮಗುವಿಗೇನಾಗಲಿಲ್ಲ. ದೊಡ್ಡ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಮಗುವನ್ನು ಕೆಳಗೆ ಬೆಳೆಸಿದ್ದಾರೆ, ಮಗುವಿಗೇನಾಗಿಲ್ಲ. ಇನ್ನು ಬೆಟ್ಟಗಳ ಕೆಳಗಡೆ ಇಟ್ಟು ಉಸಿರುಗಟ್ಟು ಸಾಯಬೇಕು, ಆ ಥರ ಮಾಡಿದ್ದಾರೆ, ಆದರೂ ಮಗುವಿಗೇನಾಗಿಲ್ಲ. ವಿಷ ಕೊಟ್ಟಿದ್ದಾರೆ, ಉಪವಾಸ ಕೆಡವಿದ್ದಾರೆ, ಇನ್ನು ಹಿಮದ ಗಡ್ಡೆಗಳ ಮಧ್ಯದಲ್ಲಿ ಇವನನ್ನು ಇಟ್ಟಿದ್ದಾರೆ. ಏನು ಮಾಡಿದರೂ ಕೂಡ ಚಂಡಮಾರುತವನ್ನು ಸೃಷ್ಟಿ ಮಾಡಿ ಅವನ ಮೇಲೆ ಬಿಟ್ಟಿದ್ದಾರೆ, ನೀರಿನಲ್ಲಿ ಮುಳುಗಿಸಿದ್ದಾರೆ.
ಏನು ಮಾಡಿದ್ರು ಕೂಡ ಇವನ ಒಂದು ಕೂದಲು ಕೂಡ ಕೊಂಕಲಿಲ್ಲ. ಯಾಕಂದರೆ ಒಳಗಡೆ ಇದ್ದು ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ, ಗರ್ಭದಲ್ಲಿದ್ದಾಗ ರಕ್ಷಣೆ ಮಾಡಿದ ಭಗವಂತನೇ ರಕ್ಷಕನಾಗಿ ನಿಂತಿರಬೇಕಾದ್ರೆ ಪ್ರಹ್ಲಾದನಿಗೆ ಏನು ಮಾಡಲಿಕ್ಕೆ ಆಗ್ತದೆ ಹೇಳಿ ನೋಡೋಣ. ಆಗ ಏನು ಮಾಡಿದ್ರು ಇವನನ್ನು ಕೊಲ್ಲಿಕ್ಕೆ ಯಾವಾಗ ಆಗಲಿಲ್ಲೋ ಹಿರಣ್ಯಕಶಿಪುವಿಗೆ ದೀರ್ಘವಾದ ಚಿಂತೆ ಶುರುವಾಯಿತಂತೆ. ತಲೆ ಮೇಲೆ ಕೈ ಇಟ್ಕೊಂಡು ವಿಚಾರ ಮಾಡ್ತಾ ಇದ್ದಾನೆ, ಒಳಗಡೆ ಅಂದ್ಕೊಳ್ತಾ ಇದ್ದಾನೆ, ನೂನಮೇತದ್ ವಿರೋಧೇನ ಮೃತ್ಯುರ್ಮೇ ಭವಿತಾ ಧ್ರುವಂ, ಇವನ ವಿರೋಧದಿಂದಲೇ ನನಗೇನಾದರೂ ಮರಣ ಬರುತ್ತದೋ ಅಂತ ಹೇಳಿ ವಿಚಾರ ಮಾಡ್ತಾ ಇರಬೇಕಾದ್ರೆ ಆಗ ಚಂಡಾಮರ್ಕರಿದ್ದ, ಪ್ರಭು ಇವನ ವಿಷಯವಾಗಿ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ? ನೀವು ಸಾಮಾನ್ಯನ, ಒಂದು ಸಲ ಹುಬ್ಬು ಗಂಟಿಕ್ಕಿ ಜಗತ್ತನ್ನು ನೋಡಿದರೆ ಸಾಕು 3 ಲೋಕಗಳು ಗಡಗಡ ಅಂತ ನಡಿಗೆ ಬಿಡುತ್ತದೆ. ಈ ಸಣ್ಣ ಹುಡುಗ ವಿಷಯವಾಗಿ ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಈ ಲೋಕದ ಸಣ್ಣ ಹುಡುಗರು ಇರಬೇಕಾದ್ರೆ ಪೂಜೆ ಮಾಡ್ತೇವೆ ಎಲ್ಲ ಅಂತಿರ್ತಾರೆ, ಆಮೇಲೆ ಪೂಜೆನೂ ಇಲ್ಲ, ನೈವೇದ್ಯನೂ ಇಲ್ಲ, ಏನೂ ಇಲ್ಲ. ಸಣ್ಣ ಸಣ್ಣ ಹುಡುಗರು ಏನೇನೋ ಮಾಡ್ತಾ ಇದ್ದಾರೆ, ಆ ವಿಷಯಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು. ಮುಂದಾದ್ಮೇಲೆ ದೊಡ್ಡವರಾದ್ಮೇಲೆ ಮತ್ತೆ ಬೇರೆನೇ ಏನೋ ಆಗ್ತಿರ್ತಾರೆ ಅವರು. ಈ ವಿಷಯವಾಗಿ ಯಾಕೆ ತಲೆ ಕೆಡಿಸ್ಕೊಳ್ತಾರೆ? ನೋಡಿ, ನಮ್ಮ ತಂದೆ ಶುಕ್ರಾಚಾರ್ಯ ತಪಸ್ಸಿಗೆ ಹೋಗಿದ್ದಾರೆ. ಅವರು ತಪಸ್ಸಿಗೆ ಹೋಗಿ ವಾಪಸ್ ಬರೋ ತನಕ ಈ ಮಗು ಎಲ್ಲೂ ಓಡಿ ಹೋಗಬಾರ್ದು, ಆ ಥರ ನೋಡ್ಕೊಳ್ಳಿ. ಅವರು ಬಂದ ಮೇಲೆ ಅವರು ಸರಿಯಾದ ಶಾಸನ ಮಾಡ್ತಾರೆ ಈ ಮಗುವಿಗೆ ಅಂತ ಹೇಳಿದಾಗ ಆಗ ಹಿರಣ್ಯಕಶಿಪು ಹೇಳಿದ, ಇನ್ನು ಮೇಲೆ ಇವನಿಗೆ ಈ ಧರ್ಮ ಮೋಕ್ಷ, ಧರ್ಮ ಅರ್ಥ ಕಾಮ ಮೋಕ್ಷ 4 ಪುರುಷಾರ್ಥ ಇದೆಯಲ್ಲ, ಮೊದಲೇ ಧರ್ಮ ಕೊನೆಯದು ಮೋಕ್ಷ, ಅವೆರಡೂ ಬಿಟ್ಬಿಡಿ, ಬರೀ ಅರ್ಥಕಾಮಗಳ ಬಗ್ಗೆ ಮಾತ್ರ ನಿಮ್ಗೆ ಉಪದೇಶ ಕೊಡಿ ಅಂತ ಹೇಳಿ ಕಳಿಸಿದ್ದಾನೆ. ಅಲ್ಲಿ ಹೋಗಿ ಅದೇ ಥರ ಉಪದೇಶ ಕೊಟ್ಟರು ಕೂಡ ಇವರೇನು ಕೂಡ ಗ್ರಹಿಸ್ತಿಲ್ಲ. ಕೋತಿ ತಾನು ಹಾಳಾದ್ದಲ್ದೇನೆ ವನವನ್ನೇ ಹಾಳು ಮಾಡ್ತು ಅಂತ ಹೇಳಿದ ಹಾಗೆ ಪ್ರಹ್ಲಾದನ ಪ್ರಭಾವದಿಂದ ಇಡೀ ಗುರುಕುಲವೇ ಪ್ರಭಾವಿತವಾಗಿ ಎಲ್ಲರೂ ಹರಿಭಕ್ತರಾಗಿದ್ದಾರೆ. ಭಗವಂತನ ಗಾನಾದಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಒಂದು ದಿವಸ ಗುರುಗಳು ಒಂದು ದಿವಸ ಯಾವುದೋ ಮನೆ ಕೆಲಸ ಇತ್ತು ಅಂತ ಹೋಗಿದ್ದಾರೆ. ಆಗ ಹುಡುಗರಿಗೆಲ್ಲ ಖುಷಿ, ಆಟ ಆಡ್ಬೋದು ಅಂತೇಳಿ. ಆಗ ಪ್ರಹ್ಲಾದ ಕೂತ್ಕೊಂಡಿದ್ದ, ಪ್ರಹ್ಲಾದ ಬಾ ಆಟ ಆಡೋಣ, ಗುರುಗಳೆಲ್ಲೋ ಮನೆಗೆ ಹೋಗಿದ್ದಾರೆ ಅಂತ. ಆಗ ಪ್ರಹ್ಲಾದರಾಯರು ಹೇಳ್ತಾ ಇದ್ದಾರೆ, ಆಟ ಅಲ್ಲ, ನಿಮಗೆ ಪಾಠ ಮಾಡ್ತೇನೆ ಬನ್ನಿ ಅಂತ ಹೇಳಿ. ಅವರು ಬಹುಶಃ ಸಜ್ಜೀವಾವೇಶ ಪ್ರಹ್ಲಾದರಾಯರಂಥ ಸಜ್ಜೀವರ ಸಹವಾಸದಿಂದ ಅವರಿಗೂ ಕೂಡ ಒಳ್ಳೆ ಬುದ್ಧಿಯಾದಿಗಳು ಬಂದಿತ್ತು. ಪ್ರಹ್ಲಾದರಾಯರು ಒಂದು ಎತ್ತರ ಆಸನಲ್ಲಿ ಕುಳಿತುಕೊಂಡಿದ್ದಾರೆ, ಎಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾರೆ. ಆ ಉಪದೇಶದ ಭಾಗವು ಬಹಳ ವಿಸ್ತಾರವಾಗಿದೆ, ಸಮಯಾವಕಾಶದಲ್ಲಿ ಹೇಳುವುದಿಲ್ಲ. ಹಂತಾರ್ಭಕಾಮೇ ಶೃಣುತ ವಚೋವ ಸರ್ವದ ಶಿವಂ ವಯಸ್ಯಾನ್ ಪಶ್ಯತ ಮೃತಾನ್ ಕ್ರೀಡಾಂಧಾಮ ಪ್ರಮಾದ್ಯದ. ನೋಡಿ, ಕ್ರೀಡೆಯ ಆಕರ್ಷಣೆಗೆ ಮರುಳಾಗಿ ಬರೀ ಆಟ ಆಡ್ತಾ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಡಬೇಡಿ. ಯಾಕಂದರೆ ಮನುಷ್ಯನ ಜೀವನ ಶಾಶ್ವತ ಅಲ್ಲ. ನೋಡಿ, ವಯಸ್ಯಾನ್ ಪಶ್ಯತ ಮೃತಾನ್, ನಿಮ್ಮ ಜೊತೆಗೆ ಆಟ ಆಡ್ತಕ್ಕಂಥ ಚಿಕ್ಕ ಚಿಕ್ಕ ಮಕ್ಕಳು ಅತಿ ಸಣ್ಣ ವಯಸ್ಸಿನಲ್ಲಿ ಸತ್ತು ಹೋದನ್ನು ನೀವು ಕಣ್ಣಾರೆ ಕಂಡಿದ್ದೀರಾ. ಚಿಕ್ಕ ಮಕ್ಕಳಿಂದ ವಯಸ್ಸಿನ ಮಕ್ಕಳೇ ಸತ್ತು ಹೋಗಿರೋದನ್ನು ನೋಡಿದ್ರೆ ಏನು ಅನಿಸುತ್ತೆ? ವಿದ್ಯುಚ್ಛಲಂ ಜೀವಿತ, ಮನುಷ್ಯನ ಜೀವನ ಅಂದರೆ ಮಿಂಚಿನಂತೆ ಚಂಚಲವಾದ. ಯಾವ ವ್ಯಕ್ತಿ ಯಾವ ಸಮಯದಲ್ಲಿ ಹೇಗೆ ಸಾಯ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಬದುಕು ಅಸ್ಥಿರವಾಗಿದೆ, ಜೀವನ ಶಾಶ್ವತ ಅಲ್ಲ. ಆದ್ದರಿಂದ ಇರುವಷ್ಟು ಆಯುಷ್ಯದಲ್ಲಿ ಭಗವಂತನ ಒಂದು ಉಪಾಸನೆ ಮುಂತಾದವನ್ನು ಮಾಡಿಕೊಂಡು ಸಾಧನೆ ಮಾಡಿಕೊಂಡು ನಾವು ಉದ್ಧಾರ ಆಗಬೇಕು. ವಯಸ್ಸಾದ ದೊಡ್ಡವರಾದ ನಾವು ವ್ರತಾದಿಗಳನ್ನು ಮಾಡ್ತೇವೆ ಅಂತ ಹೇಳುವುದು ಸಲ್ಲದು. ಕೌಮಾರೇ ಆಚರೇತ್ ಪ್ರಾದ್ಯ ಸರ್ವಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ. ಮನುಷ್ಯ ಜನ್ಮದೇ ಬರೋದೇ ದುರ್ಲಭ. ಆದ್ದರಿಂದಾಗಿ ಕೌಮಾರ ವಯಸ್ಸಿನಲ್ಲಿ ಎಲ್ಲ ಆಚರಣೆಗಳನ್ನು ನಾವು ಮಾಡಬೇಕು ಅಂತ ಹೇಳಿದಾಗ ಇವನ ಉಪದೇಶ ಪ್ರಭಾವದಿಂದ ಗುರುಕುಲವೆಲ್ಲ ಪ್ರಭಾವಿತವಾಗಿಬಿಟ್ಟಿದೆ. ಆಗ ಎಲ್ಲರೂ ಹೋಗಿ ಹಿರಣ್ಯಕಶಿಪಿಗೆ ದೂರು ಕೊಟ್ಟುಬಿಟ್ಟು, ಹಿರಣ್ಯಕಶಿಪಿಗೆ ಸಿಟ್ಟು ಬಂತು. ಹರಿ ಹರಿ ಅಂತ ಹೊಡ್ಕೊಳ್ತಾ ಇದೆಯಲ್ಲ, ಎಲ್ಲಿದ್ದಾನೆ ಆ ಹರಿ? ಎಲ್ಲ ಕಡೆಯಲ್ಲಿದ್ದಾನೆ ಅಂತಂದು. ಹಾಗಾದ್ರೆ ಕಸ್ಮಾತ್ ಸ್ತಂಭೇನ ಅದೃಶ್ಯತೆ ಅಂತಂದು, ಕಂಬದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ನನಗೆ ಕಾಣಿಸ್ತಾನೆ ಇದ್ದಾನೆ ಅಂತ. ಆಗ ಹಿರಣ್ಯಕಶಿಪು ಸ್ತಂಭಂ ತತಾಡಾತಿ ಬಲಸ್ವ ಮುಷ್ಟಿನ, ಆಗ ತನ್ನ ಮುಷ್ಟಿಯಿಂದ ಕಂಬಕ್ಕೆ ಒಂದು ಸಲ ಗುದ್ದಿದನಂತೆ. ಕೆಲವು ಪುರಾಣಗಳಲ್ಲಿ ಕಾಲಿನಿಂದ ಗುದ್ದಿದ ಅಂತಿದೆ, ಅದನ್ನು ಕಲ್ಪಭೇದನ್ನು ಕೊಡಿಸಬೇಕು ಅಂತೇಳಿ ಸತ್ಯಧರ್ಮ ಸ್ವಾಮಿಗಳು ಭಾಗವತ ಟಿಪ್ಪಣಿಯಲ್ಲಿ ಬರೀತಾರೆ. ಆಗ ಬ್ರಹ್ಮಾಂಡವೇ ಸ್ಫೋಟವಾದಂತೆ ಕಿವಿ ಗಡಚಿಕ್ಕುವ ಭಯಂಕರವಾದ ಶಬ್ದ ಉಂಟಾಗಿತ್ತು. ಏನು ನೋಡ್ತಾ ಇರಬೇಕಾದ್ರೆ ತುಂಬಿದ ಸಭೆಯಲ್ಲಿ ಭಗವಂತ ನರಸಿಂಹ ರೂಪದಿಂದ ಪ್ರಕಟನಾಗಿದ್ದಾನೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಖಿಲೇಶು ಚಾತ್ಮನಃ ಅದೃಶ್ಯ ತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನಮೃಗಂ ನ ಮಾನುಷಂ. ಆಗ ತುಂಬಿದ ಸಭೆಯಲ್ಲಿ ಭಗವಂತ ನರಸಿಂಹ ರೂಪದಿಂದ ಅವತಾರ ಮಾಡಿದ್ದಾನೆ. ಯಾವುದೇ ಪ್ರಾಣಿಯಿಂದ ಮರಣ ಬರಬಾರದು ಅಂತ ಕೇಳ್ಕೊಂಡಿದ್ದ, ಯಾವುದು ಮನುಷ್ಯರಿಂದ ಮರಣ ಬರಬಾರದು ಅಂತ ಕೇಳ್ಕೊಂಡಿದ್ದ. ಮನುಷ್ಯನು ಪ್ರಾಣಿಯೂ ಆಗಿರ್ತಕ್ಕಂಥ ಪ್ರಾಣಿಯಿಂದ ಮರಣ ಬರಬಾರದು ಅಂತ ಕೇಳ್ಕೊಂಡಿರಲಿಲ್ಲ. ಆದ್ದರಿಂದ ಮನುಷ್ಯನು ಪ್ರಾಣಿಯೂ ಆಗಿರ್ತಕ್ಕಂತಹ ರೂಪದಿಂದ ಪ್ರಕಟನಾಗಿದ್ದಾನೆ. ಹಗಲು ಮರಣ ಬರಬಾರದು, ರಾತ್ರಿ ಮರಣ ಬರಬಾರದು ಅಂತ ಕೇಳಿದ್ದ, ಅದನ್ನು ಸಾಯಂಕಾಲ ಹೊತ್ತು ಕೊಂದಿದ್ದಾನೆ. ಹೊರಗೆ ಮರಣ ಬರಬಾರದು, ಒಳಗೆ ಮರಣ ಬರಬಾರದು ಅಂತ ಕೇಳ್ಕೊಂಡಿದ್ದ, ಹೊಸ್ತಿರಲ್ಲಿ ಕೊಂದಿದ್ದಾನೆ. ಮತ್ತೆ ನೀನು ಸೃಷ್ಟಿಸಿರ್ತಕ್ಕಂಥ ಪ್ರಾಣಿಗಳಿಂದ ಮರಣ ಬರಬಾರದು ಅಂತ ಕೇಳ್ಕೊಂಡಿದ್ದ. ನರಸಿಂಹದೇವರು ಬ್ರಹ್ಮದೇವರು ಸೃಷ್ಟಿಸಿರ್ತಕ್ಕಂಥ ಪ್ರಾಣಿ ಅಲ್ಲ. ಅರ್ಧ ಒಟ್ಟಾರೆ ದೈತ್ಯರು ಎಷ್ಟೇ ಬುದ್ಧಿವಂತಿಕೆ ಉಪಯೋಗಿಸಿ ವರ ಕೇಳಿದ್ರು ಕೂಡ ಭಗವಂತ ಅವರು ಚಾಪೆಗಳ ತೂರಿದ್ರೆ ಭಗವಂತ ರಂಗೋಲಿ ಕೆಳಗೆ ತೂರ್ತಾನೆ. ಧೈರ್ಯ ಮಾಡಿ ದೈತ್ಯ ಹರಿಯ ಚರ್ಯ ನೋಡಿದ, ಘೋರದಿಂದ ಯುದ್ಧವೆಂಬ ಕಾರ್ಯ ಮಾಡಿದ, ಗದೆಯ ಕೈಯಲ್ಲಿಡಿದು ಹರಿಯ ಎದೆಗೆ ಹೊಡೆದನು, ಗದೆಯ ಸಹಿತವಾಗಿ ಹರಿಯು ಹೊಸಗಿ ಹಿಡಿದನು, ಸೊಕ್ಕಿನಿಂದ ಬರುವ ಅವನ ತೆಕ್ಕಿಲ್ ಹಿಡಿದನು,
ತಕ್ಕವಾಗಿರುವ ಹೊಸ್ತಿಲಕ್ಕೆ ನಡೆದನು. ಅಲ್ಲಿ ಅವನ ಭಾರ ತೊಡೆಗಳಲ್ಲಿ ತಾಳಿದ, ಎಲ್ಲ ನಖಗಳಿಂದ ಉದರದಲ್ಲಿ ಸೀಳಿದ. ಕರುಳು ಬಗೆದು ಮಾಲೆ ಮಾಡಿ ಕೊರಳಿಗಾಕಿದ, ದುರುಳನನ್ನು ಕೊಂದು ಎಲ್ಲ ಸರಳ ಮಾಡಿದ. ಆಗ ಎಲ್ಲ ದುಷ್ಟನಾದ ಹಿರಣ್ಯಕಶಿಪುನ ಸಂಹಾರ ಮಾಡಿದಾಗ ಎಲ್ಲ ದೇವತೆಗಳು ಕೂಡ ಬಂದು ಸ್ತೋತ್ರ ಮಾಡಿದ್ದಾರೆ. ಸ್ವಾಮಿ ನಮಗೆ ಇಂಥ ತೊಂದರೆ ಕೊಡ್ತಾ ಇದ್ದ, ನಮಗಿಂಥ ತೊಂದರೆ ಕೊಡ್ತಾ ಇದ್ದ, ಆ ತೊಂದರೆಯಿಂದ ಇವತ್ತು ಬಿಡುಗಡೆ ಮಾಡಿದೆ, ಇಗೋ ನನಗೆ ನಮಸ್ಕಾರ. ರೂಪಂ ನೃಸಿಂಹ ವಿಭವಾಯ ಜನಾಸ್ಮರಂತಿ ಅಂಥೇಳಿ ಸ್ತೋತ್ರ ಮಾಡಿದ್ದಾರೆ. ಎಷ್ಟು ಸ್ತೋತ್ರ ಮಾಡಿದ್ರು ನರಸಿಂಹದೇವರು ಶಾಂತ ಆಗ್ತಾ ಇದೆ. ಇನ್ನು ಉಗ್ರ ನರಸಿಂಹನೇ, ಶಾಂತ ನರಸಿಂಹ ಆಗೇ ಇಲ್ಲ. ಆಗ ಲಕ್ಷ್ಮೀದೇವಿಗೆ ಹೇಳಿದ್ರಂತೆ, ನಿಮ್ಮ ಯಜಮಾನ ಸುಧಾರಿಸ್ತೀನಿ ನಿನಗೆ ಗೊತ್ತು, ನೀನು ಸುಧಾರಿಸೋನು. ಆಗ ಲಕ್ಷ್ಮೀದೇವಿ ಹೇಳಿದ್ಲು, ಈ ರೂಪ ನಾನು ನೋಡಿಲ್ಲ, ನನಗೂ ಭಯ ಆಗ್ತಾ ಇದೆ, ನನಗೂ ಅಂಜಿಕೆ ಆಗ್ತಾ ಇದೆ, ನಾನು ಹೋಗಲ್ಲ ಅಂತ. ಆಗ ಈ ಸಂದರ್ಭದಲ್ಲಿ ನಮಗೆ ಸಂಶಯ ಬರುತ್ತೆ, ಲಕ್ಷ್ಮೀದೇವಿ ಹೆದರ್ತಾಳೆ ಅಂದ್ರೆ ಏನು ಅರ್ಥ ಅಂತಂದರೆ, ಅದಕ್ಕೆ ಆಚಾರ್ಯ ಶ್ರೀಮದಾಚಾರ್ಯ ಭಾಗವತ ತಾತ್ಪರ್ಯ ಹೇಳ್ತಾರೆ, ಲೋಕಮೋಹಾಯ ನೋಯಯೋ, ಅಸುರ ಮೋಹಕ್ಕೋಸ್ಕರವಾಗಿ ಲಕ್ಷ್ಮೀದೇವಿ ನರಸಿಂಹದೇವರನ್ನು ಸಮಾಧಾನ ಮಾಡಲಿಕ್ಕೆ ಆಗ್ತಾ ಇಲ್ಲ, ನನಗೂ ಕೂಡ ಅವರ ರೂಪ ನೋಡಿ ಹೆದರಿಕೆ ಆಗಿದೆ ತೋರಿಸಿಕೊಂಡು. ನಿಜವಾಗಿ ಲಕ್ಷ್ಮೀದೇವಿ ಅಚ್ಛಿನ್ನ ಭಾಗವತಳವಳು, ಅವಳಿಗೆ ಅಂಥ ಭಯವನ್ನು ನರಸಿಂಹದೇವರು ಉಂಟು ಮಾಡೋದೇ ಇಲ್ಲ. ಲೋಕಮೋಹಕ್ಕೋಸ್ಕರ ಅಂದರೆ ಲಕ್ಷ್ಮೀದೇವಿಗೂ ಕೂಡ ಭಗವಂತ ನರಸಿಂಹದೇವರನ್ನು ಸಮಾಧಾನ ಮಾಡಲಿಕ್ಕಾಗಲಿಲ್ಲ, ಪ್ರಹ್ಲಾದರಾಯರೇ ಸಮಾಧಾನ ಮಾಡಿದರು. ಎಲ್ಲ ದೇವತೆಗಳಿಗಿಂತ ಪ್ರಹ್ಲಾದರಾಯರೇ ಶ್ರೇಷ್ಠರು ಅಂತೇಳಿ ದೈತ್ಯರು ವಿಪರೀತವಾಗಿ ತಿಳಿದುಕೊಂಡು ವಿಪರೀತ ಲೋಕಕ್ಕೆ ಹೋಗಲಿ ಅಂತೇಳಿ ಅಸುರ ಮೋಹಕ್ಕೋಸ್ಕರ ಆ ಥರ ಮಾಡಿದ್ದ ಹೊರತು ನಿಜವಾಗಿ ಅದಲ್ಲ ಅಂತೇಳಿ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ಆಮೇಲೆ ಪ್ರಹ್ಲಾದರಾಯರು ಸ್ತೋತ್ರ ಮಾಡಿ, ಸ್ವಾಮಿ ನಿನ್ನ ಭಯಂಕರವಾದ ಕೋರೆ ಹಲ್ಲು, ಆ ಕೇಸರ, ಅದಕ್ಕೆ ನಾನು ಭಯಪಡೋದಿಲ್ಲ, ಇದಕ್ಕಿಂತಲೂ ಭಯಂಕರವಾದ ಒಂದಿದೆ, ಯಾವುದು ಅಂದರೆ ಸಂಸಾರ. ಆ ಸಂಸಾರಕ್ಕೆ ಭಯಪಡ್ತಾನೆ ಹೊರತು ನಿನ್ನ ಇದಕ್ಕೆ ನಾನು ಭಯಪಡೋದಿಲ್ಲ. ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಗತಾನ ಮತಯೋ ವಚಸಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇ. ಬ್ರಹ್ಮಾದಿ ದೇವತೆಗಳು ಮಹಾಸಾತ್ವಿಕ ಶಿರೋಮಣಿಗಳು, ಅವರು ವಾಕ್ಪ್ರವಾಹಗಳಿಂದ ನಿನ್ನ ಸ್ತೋತ್ರ ಮಾಡ್ತಾ ಇದ್ದರೂ ಕೂಡ ಅವರ ಸ್ತೋತ್ರಕ್ಕೂ ಅವರ ಮಹಿಮೆಗೂ ಅವರ ಒಂದು ಇದಕ್ಕೂ ಕೂಡ ನಿಲುಕದೇ ಇರತಕ್ಕಂಥ ನೀನು ಅಸುರ ಜಾತಿಯಲ್ಲಿ ಹುಟ್ಟಿರತಕ್ಕಂಥ ದೈತ್ಯ ಬಾಲಕನಾದ ಪ್ರಹ್ಲಾದನ ಸ್ತೋತ್ರಕ್ಕೆ ನಿಲುಕಬಲ್ಲೆ ಆ ಸ್ವಾಮಿ ಅಂತೇಳಿ ಬಹಳ ಸ್ತೋತ್ರ ಮಾಡಿದ್ದಾರೆ. ಆಗ ಸ್ತೋತ್ರ ಮಾಡಿ ಬಹಳ ನರಸಿಂಹದೇವರು ಸಂತುಷ್ಟರಾಗಿ ತಮ್ಮ ದಿವ್ಯವಾಗಿರ್ತಕ್ಕಂಥ ಒಂದು ಅನುಪಮವಾಗಿರ್ತಕ್ಕಂಥ ಕೈಯನ್ನು ಹನುಮಂತ ದೇವರ ಮೇಲೆ ಒಂದ್ಸಲ ಇಟ್ಟಿದ್ರು. ಅದೇ ಥರ ಆ ಪ್ರಹ್ಲಾದರಾಯರ ಮೇಲೆ ಇಟ್ಟಿದ್ದಾರೆ. ಆ ಇಟ್ಟಾಗಲೇ ಆಗ ನರಸಿಂಹದೇವರು ಸ್ತೋತ್ರ ಮಾಡಲಿಕ್ಕೆ ಪ್ರಹ್ಲಾದರಾಯರು ಪ್ರಾರಂಭ ಮಾಡೋದು. ಆಗ ಎಲ್ಲ ಸ್ತೋತ್ರ ಕೇಳಿ ಬಹಳ ಸಂತೋಷ ಆಗಿದೆ, ನೀನು ಏನು ಬೇಕಾದ್ರೂ ವರ ಕೇಳು ಅಂದಾಗ, ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ಋಣೇವರಂ, ಯಾವುದೇ ವರಗಳನ್ನು ಕೇಳಬೇಕು ಅಂತ ಬಯಕೆ ಕಾಮನೆ ಉಂಟಾಗಬಾರ್ದು, ಆ ಥರ ವರ ಕೊಡು ಅಂತ ಹೇಳಿ. ನಾನೇನು ಭಕ್ತಿ ಮಾಡಿ ವರ ಕೇಳಿಬಿಟ್ರೆ ದುಡ್ಡು ಕೊಟ್ಟು ವಸ್ತುಗಳು ಕೊಂಡಾಗ ಆಗಿಬಿಡುತ್ತೆ. ನಮ್ಮಿಬ್ಬರ ಮನಸ್ಸಲ್ಲೂ ಕೂಡ ವ್ಯಾಪಾರಿ ಮನೋಭಾವಕ್ಕೆ ಅವಕಾಶ ಮಾಡಿಕೊಡ್ತದೆ. ಆದ್ದರಿಂದಾಗಿ ನನ್ನಿಂದ ವರಗಳನ್ನು ಕೇಳುವ ಬಯಕೆಯೇ ಉಂಟಾಗಬಾರ್ದು, ಆ ಥರ ವರ ಕೊಡು ಅಂತ ಹೇಳಿದಾಗ, ನಿನ್ನಂತಹ ಭಕ್ತರು ಯಾವ ವರವನ್ನು ಕೇಳೋದಿಲ್ಲ, ನನ್ನಂಥ ಸ್ವಾಮಿ ಯಾವುದೇ ವರವನ್ನು ಕೊಡದೇ ಇರಲಿಕ್ಕೆ ಆಗೋದಿಲ್ಲ. ಹಾಗಿದ್ರೂ ಕೂಡ ಒಂದು ಮನ್ವಂತರ ಕಾಲ ನೀನು ದೈತ್ಯ ದಾನವರಿಗೂ ಅಧಿಪತಿಯಾಗಿ ಮೆರೆ ಅಂತ ಹೇಳಿ ನರಸಿಂಹದೇವರು ಅನುಗ್ರಹ ಮಾಡಿದ್ದಾರೆ. ಆಗ ಇಂದ್ರದೇವರು ಬ್ರಹ್ಮದೇವರು ತುಂಬಿದ ಸಭೆಯಲ್ಲೇನೆ ದೈತ್ಯಾನಾಂ ದಾನವಾನಾಂ ಚ ಪ್ರಹ್ಲಾದ ಮಕರೋತ್ಪತ್ತಿಂ, ದೈತ್ಯ ದಾನವರಿಗೆ ಅಧಿಪತಿಯಾಗಿ ಪ್ರಹ್ಲಾದರಾಯರನ್ನು ಅಭಿಷೇಕ ಮಾಡಿದರು ಅಂತೇಳಿ ಬಂದಿದೆ. ಮುಂದೆ ವರ್ಣಾಶ್ರಮಗಳ ವಿಚಾರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಆ ವರ್ಣಾಶ್ರಮಕ್ಕೆ ಸಂಬಂಧಪಟ್ಟಿರುವ ವಿಚಾರಗಳೆಲ್ಲ ಇಲ್ಲಿ ಬಂದಿದೆ. ಒಟ್ಟು ನರಸಿಂಹದೇವರ ರೂಪಂ ನೃಸಿಂಹ ವಿಭವಾಯ ಜನಾಸ್ಮರಂತಿ, ನರಸಿಂಹದೇವರ ಚರಿತ್ರೆಯನ್ನು ಕೇಳಿದರೆ ದುರಿತಾದಿ ನಿವೃತ್ತಿ, ನೃಸಿಂಹಾದಿಗಮನ್ಯಚ್ಚ ದುರಿತಾದಿ ನಿವೃತ್ತಿ ಅಂತ ಹೇಳಿ ಆಚಾರ್ಯರು ಒಂದು ಕಡೆ ಹೇಳಿದ್ದಾರೆ. ದುರಿತಗಳ ನಿವೃತ್ತಿ ಆಗಬೇಕು ಅಂದರೆ ನರಸಿಂಹದೇವರ ಸ್ತೋತ್ರವನ್ನು ವಿಶೇಷ ಮಾಡಬೇಕು. ಅಂಥ ಒಂದು ಈ ಹರಿದಿನದಂತೂ ನರಹರಿಯ ಚರಿತ್ರೆಯನ್ನು ಅದು ಹರಿಭಕ್ತರ ಸನ್ನಿಧಿಯಲ್ಲಿ ಹೇಳಲಿಕ್ಕೆ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತೇಳಿ ಭಾವಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ಹೆಚ್ಚು ತೆಗೆದುಕೊಂಡಿದ್ದರೆ ಅದನ್ನು ಭಕ್ತರು ಕ್ಷಮಿಸಬೇಕು ಅಂತ ಹೇಳ್ಕೊಂಡು ನನ್ನ ಈ 4 ಮಾತುಗಳನ್ನು ಅಸ್ಮತ್ ಗುರುಬಂದ್ ನಮ್ಮ ಗುರುಗಳಾದ ಪರಮ ಪೂಜ್ಯ ಶ್ರೀಪಾದಂಗಳವರು ತದಂತರ್ಗದ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗದ ಆ ಲಕ್ಷ್ಮೀ ಸಮೇತನಾದ ನರಸಿಂಹನಲ್ಲಿ ಈ ವಾಂಗ್ಮಯ ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣ ವಸ್ತು, ಮಧ್ವೇಶಾರ್ಪಣ ವಸ್ತು, ಹರಿ ಓಂ.